ನೋಡಿ ಆಫೀಸಲ್ಲಿ ಪ್ರತಿ ಗಣೇಶ ಚತುರ್ಥಿಲೂ ಸ್ಪೆಷಲ್ ಏನು ಮಾಡಬೇಕು ಅಂದಾಗ ಗಣೇಶದ ಪ್ರೋಗ್ರಾಮ್ ಮಾಡೋಣ, ಗಣೇಶ್ ಪ್ರೋಗ್ರಾಮ್ ಅಂದರೆ ನಿಮ್ಮ ಪ್ರೋಗ್ರಾಮ್ ಮಾಡೋಣ. ಬಟ್ ಈ ಗಣೇಶ ಚತುರ್ಥಿ ಕರೆಕ್ಟ್ ಟೈಮ್ ಕೂಡ ಬಂತು. ಒಂದು ಸೂಪರ್ ಹಿಟ್ ಫಿಲ್ಮು, ಹೌದು ಸರ್, ಮೋಸ್ಟ್ ಟಾಕ್ಡ್ ಆಫ್ಟರ್ ಕೂಡ ಬಂತು ಸರ್, ಕೂಡ ಬಂತು ಗಣೇಶ ಚತುರ್ಥಿಗೆ ಸರಿಯಾಗಿ. ಹೌದು, ನಾನು ಹುಟ್ಟಿದ್ದು ಕೂಡ ಇದೇ ಟೈಮಲ್ಲಿ, ಜುಲೈ 2 ನಾನು. ನಾವು ರಿಪೋರ್ಟರ್ ಇರ್ತೀವಿ, ನೀವೇನೋ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರಂತೆ? ಹೌದು ಸರ್, ಹೌದಾ? ಹೌದು, ದನದ ಕೊಟ್ಟಿಗೆಯಲ್ಲಿ. ಯೇಸು ಕ್ರಿಸ್ತ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಪ್ರೀತಿ ಅನ್ಸುತ್ತೆ, ಗಣೇಶನ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಹಳ್ಳಿ ಮನೆ, ಹಳ್ಳಿ ಹೆಚ್ಚಿನ ಮನೆ ಗೊತ್ತಲ್ಲ ಸರ್. ಅವಾಗೆಲ್ಲ ದನ ಕರು ಎಲ್ಲ ಒಂದು ಕಡೆ ಕಟ್ತಾಯಿದ್ರು, ಮನೆ ಸಂಸಾರ ಎಲ್ಲ ಒಂದು ಕಡೆ. ಸೊ ನಮ್ಮಮ್ಮ ಹಾಲು ಕರಿಯೋಕ್ಕೆ ಆ ಕಡೆ ಹೋದಾಗ ಅಲ್ಲೇ ಹೊಟ್ಟೆ ನೋವು ಬಂದು ಅಲ್ಲೇ ಡೆಲಿವರಿ ಆಗಿರೋದು. ಆ್ಯಂಡ್ ನಾನು ಕೇಳಿದೆ, ನಮ್ಮಪ್ಪನ ಹೆಸರು ರಾಮಕೃಷ್ಣಪ್ಪ, ಕಿಶನ್ ಅಂತಾರೆ ಅವ್ರನ್ನ. ನಾನು ಕೇಳಿದೆ, ಅಲ್ಲಪ್ಪ ನೀನು ಮಾಡ್ರನ್ ಕಿಶನ್ ಅಂತ ಇಟ್ಕೊಂಡಿದ್ಯಾ, 40s ಮಾಡಲು, ಓಕೆ, ನನಗೆ ಗಣೇಶ ಅಂತ ಇಟ್ಟಿದ್ದೀರಲ್ಲ. ಅದಕ್ಕೆ ನಮ್ಮ ತಾಯಿ ಹೇಳಿದ್ರು, ನೀನು ಅಕ್ಕಪಕ್ಕ ಮುಂದೆ ಒಂದು 15-20 ದಿನದಲ್ಲಿ ಗಣೇಶ ಹಬ್ಬ ಇತ್ತು, ಒಂದು ತಿಂಗಳಲ್ಲಿ, ಹಾಗಾಗಿ ಗಣೇಶ ಅಂತ ಇಟ್ವಿ ಅಂದರು. ಬಟ್ ಲೈಫ್ ಎಲ್ಲಿಂದ ಎಲ್ಲಿಗೆ ಕರ್ಕೊಂಬಂತಲ್ಲ? ಟಿ ವಿಗೆ ಬರೋಕ್ಕಿಂತ ಮುಂಚೆ ಏನೇನು ಬೇರೆ ಏನು ಕೆಲಸ ಮಾಡಿದ್ರ? ಎಲ್ಲ ಮಾಡಿಬಿಟ್ಟಿದ್ದೀನಿ ಸರ್. ಆರ್ಕೆಸ್ಟ್ರಾ, ಇದು ಟೆಲಿವಿಷನ್ ಡಿಶ್ಶು, ಕೇಬಲ್ ಬಿಸ್ನೆಸ್ಸು, ಆ್ಯಂಡ್ ಆಟೋ ಬಾಡಿಗೆ ಕೊಡೋದು, ಆ್ಯಂಡ್ ದೆನ್ ಫಿನಾನ್ಸ್ ಮಾಡೋದು ಚಿಕ್ಕ ಪುಟ್ಟದ್ದು. ಬಟ್ ಅದೊಂದಂದರೆ ಎಂಟರ್ಟೈನಿಂಗ್ ಆಸ್ಪೆಕ್ಟ್ ಇದೆ ನಿಮ್ಮ ಪರ್ಸನಾಲಿಟಿಗೆ ಅಂತ ಗೊತ್ತಾಗಿತ್ತು ನಿಮಗೆ? ಸರ್, ನನಗೆ ಫಸ್ಟಿಂದನೂ ಫ್ರಮ್ ಮೈ ಹೈಸ್ಕೂಲ್, ಫ್ರಮ್ ಮೈ ಚೈಲ್ಡ್ಹುಡ್, ನನಗೆ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಬಿಟ್ಟರೆ, ಜನರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ಬಿಟ್ಟರೆ ಸರ್ ಬೇರೆ ಏನೂ ಗೊತ್ತಿಲ್ಲ ಸರ್. ಬೇರೆ ಥರದ ಕೆಲಸ ಇದೆ ಅಂತಲೇ ಗೊತ್ತಿಲ್ಲ. ನಂಬ್ತೀರಾ ಸರ್ ನೀವು? ಬೇರೆ ಥರದ ಕೆಲಸ ಇದೆ, ಅದು ಗೊತ್ತೇ ಇಲ್ಲ ಸರ್ ನನಗೆ ಗೊತ್ತಿಲ್ಲ. ಆ್ಯಕ್ಟ್ರ್ ಆಗಬೇಕು ಅಂತ. ಆಮೇಲೆ ಅದರಿಂದ ದುಡ್ಡು ಬರುತ್ತೆ ಅಂತಲೂ ಗೊತ್ತಿಲ್ಲ ಸರ್. ಐ ಆಮ್ ಟೆಲಿಂಗ್ ಯು ದ ರಿಯಾಲಿಟಿ. ಹೌದಾ? ಅದರಿಂದ ಹಿಂಗೆ ದುಡ್ಡು ಹಂಗಲ್ಲ. ನನಗಿದು ನಾನು ಪರ್ಫಾರ್ಮ್ ಮಾಡ್ತೀನಿ, ನೋಡಿದವರು ಕಂಡುಹಿಡಿತಾರೆ ನನ್ನ. ಈಗ ಕಂಡುಹಿಡಿದ್ರಲ್ಲ, ಈ ಥರ ಕಂಡುಹಿಡಿತಾರೆ, ಗಣೇಶ್ ಅಂತಾರೆ, ಪಾಪ್ಯುಲರ್ ಆಗ್ತೀನಿ. ಅದು ಬಿಟ್ಟರೆ ಬೇರೆ ಇಲ್ಲ ಸರ್. ಅದರಿಂದ ಬೈ ಪ್ರಾಡಕ್ಟ್ ದುಡ್ಡು ಬರುತ್ತೆ. ಇದೆ. ನಾನು DFA ಮಾಡ್ತಿದ್ದೆ. ಸೊ ಐ ವಿಲ್ ಟೆಲ್ ಯು ಆ ದುಡ್ಡು ಬಂದಾಗ ಹೆಂಗಾಯ್ತು ನನಗೆ ಅಂತ. ಒಂದು ಸೀರಿಯಲ್, ಅತ್ತಿಗೆ ಅಂತ ಸೀರಿಯಲ್ ಸರ್, ಶೂಟಿಂಗ್ ಮಾಡ್ತಿದ್ರು. ದೊರೆ ಭಗವಾನ್ ಅವರು ಡೈರೆಕ್ಟರ್. ಅದಕ್ಕೆ ಯಾರೋ ಒಬ್ಬ ಆರ್ಟಿಸ್ಟ್ ಬರಬೇಕಾಗಿತ್ತು, ಬರಲಿಲ್ಲ. ಸೊ ಇಮ್ಮಿಡಿಯೇಟು ನಮ್ಮ ಇನ್ಸ್ಟಿಟ್ಯೂಟ್ಗೆ ಫೋನ್ ಬಂತು, ಈ ಥರ ಗಣೇಶ್ ಅಂತ ಇದ್ದಾರಂತೆ, ಅರ್ಜೆಂಟಾಗಿ ಕಳಿಸ್ಕೊಡಿ. ನಾನು ಫೋನ್ ಎತ್ಕೊಂಡು, ಏನು ಎಲ್ಲಿ ಬರಬೇಕು? ಸ್ಯಾಂಕಿ ಟ್ಯಾಂಕ್ ಹತ್ರ ಬರಬೇಕು. ಏನು ವಿಷಯ ಅಂದೆ. ಅದು ಯಾರೋ ಒಬ್ಬರು ಬರೋದಿತ್ತು, ಬಂದಿಲ್ಲ ಅವರು, ನೀವೇ ಆ್ಯಕ್ಟ್ ಮಾಡಬೇಕು ಅಂತ ಭಗವಾನ್ ಸರ್ ಹೇಳಿದ್ರು ಅಂತ. ಸಾರ್ ನಮಗೆ ಹಂಗೆ ಚಪ್ರ ಗಿಪ್ರ ಎಲ್ಲ ಬಿದ್ದಂಗೆ ಆಗಿ ಕ್ಲೌಡ್ 9 ಫೀಲಿಂಗ್. ಅಂದರೆ ನಾನು ಕೋಲ್ಸ್ ಪಾರ್ಕಿಂದ ಸ್ಯಾಂಕಿ ಟ್ಯಾಂಕ್ ಬರೋವರೆಗೂ ಹಾರ್ತಾ ಇದ್ದೀನಿ ಸರ್ ಬೈಕಲ್ಲಿ. ಆಫರ್ ಬಂದಿದ್ದಾರೆ. ನಾನೀಗ ಟಿ ವಿಲಿ ಬಂದ್ಬಿಡ್ತೀನಿ, ನಾನೆಲ್ಲ ನೋಡ್ಬಿಡ್ತಾರೆ, ಎಲ್ಲ ಕರೀತಾರೆ ನಾಳೆಯಿಂದ ಅಂತ. ಸೊ ಐ ವೆಂಟ್ ದೇರ್. ಅಲ್ಲಿ ಒಂದು ಡೈಲಾಗ್ ಇತ್ತು, ಒಂದು ಸೀನ್ ಇತ್ತು. ಸೊ ದೊಡ್ಡ ಡೈಲಾಗ್ ಇತ್ತು, ಎಲ್ಲ ಪಟ 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 ಅಂತ ಮುಗಿಸ್ಬಿಟ್ಟೆ ಸರ್. ಫುಲ್ಲು ಕ್ಲಾಪ್ಸ್ ಎಲ್ಲರೂ. ಎಸ್ ಎ ಗೋವಿಂದರಾಜು ಸರ್ ಅವರ ಪ್ರೊಡಕ್ಷನ್ ಅದು. ಫುಲ್ಲು ಕ್ಲಾಪ್ಸು. ನನಗೆ ಆಶ್ಚರ್ಯ ಏನು ಅಂದರೆ, ಏನು ಹಿಂಗೆ ಕ್ಲಾಪ್ಸ್ ಹೊಡಿತಾರೆ ಎಲ್ಲರೂ ಅಂತ. ನನಗೆ ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ನಾನು ನಾರ್ಮಲಾಗಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹಿಂಗೆ ಹೊಡಿತಾರೋ, ನನಗೆ ಹಿಂಗೆ ಹೊಡಿತಾರೋ ಏನೋ ಲಾಟ್ ಆಫ್ ಕನ್ಫ್ಯೂಷನ್ ಅಲ್ಲ ಸರ್. ನ್ಯೂ ಏರಿಯಾ ಫಾರ್ ಮಿ. ನನ್ನ ಪ್ರಕಾರ ಎಲ್ಲ ಹಂಗೆ ಮಾಡ್ತಾರೆ, ಎಲ್ಲ ಕ್ಲಾಪ್ ಅಂತ. ಅದಾದ್ಮೇಲೆ ಶೂಟಿಂಗ್ ಮುಗೀತು ಸರ್. ಮುಗಿದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕರೆದು 50 ರೂಪಾಯಿ ಕೊಟ್ಟರು ಸರ್. ಯಾವ ಇಸ್ವಿಲ್ ಇದು? 2000. ಓಕೆ. 99 2000. 50 ರೂಪಾಯಿ ಕೊಟ್ಟರು. ನನಗೆ ಅರ್ಥ ಆಗಲಿಲ್ಲ. ನಾನು ಆವಾಗ ಮಿಮಿಕ್ರಿ ಮಾಡ್ತಿದ್ದೆ, ಆರ್ಕೆಸ್ಟ್ರಾ, ಡಾನ್ಸು, ಮಿಮಿಕ್ರಿ, ಸಿಂಗಿಂಗ್ ಎಲ್ಲ. ಗಣೇಶನ ಹಬ್ಬ ಎಲ್ಲ ಮಾಡಿದ್ದೀರಿ? ಗಣೇಶ ಹಬ್ಬ, ನವಂಬರ್ ಎಲ್ಲ ನನಗೆ ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ನಾನು. ನೆಲಮಂಗಲ ತಾಲೂಕಲ್ಲಿ ಎಲ್ಲೇ ಆರ್ಕೆಸ್ಟ್ರಾ, ಡಾನ್ಸ್ ಇದ್ರು ಸರ್, ನೆಲಮಂಗಲದಲ್ಲಿ ವರ್ಲ್ಡ್ ಫೇಮಸ್ ನಾವು. ಗಣೇಶ ಕರೀರಿ, 150-250 ರೂಪಾಯಿ ದುಡ್ಡು ಸರ್. ಆಮೇಲೆ ನಂದೇ ಒಂದು ಟ್ರೂಪ್ ಕಟ್ಕೊಂಡೆ, ಒಂದು 20 ಜನ ಹುಡುಗರು. ಡಾನ್ಸ್ ಎಲ್ಲೋದ್ರು ನಂದೇ, 1.5 hour ಡಾನ್ಸ್. ಇದು ಕೇಳಿ ಸರ್, ಅಲ್ಲಿ ಹಂಗೋದೆ ಟ್ರೂಪ್ ಕಟ್ಕೊಂಡು ಹೋದರೆ ಒಂದು 750 ರೂಪಾಯಿ, 1000 ರೂಪಾಯಿ. ಒಬ್ಬನೇ ಪರ್ಫಾರ್ಮ್ ಮಾಡಿದ್ರೆ, ಮಿಮಿಕ್ರಿ ಎಲ್ಲ ಮಾಡಿದ್ರೆ 250 ರೂಪಾಯಿ ಕೊಡೋರು ಸರ್.
ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರಲ್ಲ, ನನಗೇನೋ ಚಾನ್ಸ್ ಕೊಟ್ಟಿದ್ದಾರೆ, ದುಡ್ಡು ಯಾರು ಕೊಡ್ತಾರೆ ಅಂತ. ಆಮೇಲೆ ಏನಾಯಿತು, ಚಾನ್ಸ್ ಕೊಟ್ಟಿದ್ದಾರೆ, ದುಡ್ಡು ಯಾರು ಕೊಡ್ತಾರೆ ಅಂತ 50 ರೂಪಾಯಿ ಕೊಟ್ಟರು. ಕೊಟ್ಬಿಟ್ಟು ಒಂದು ಮಾತು ಹೇಳಿದ್ರು ಅವರು, ತೊಳಿ ಇದು ಇಟ್ಕೊಳ್ಳಿ 50 ರೂಪಾಯಿ, ಇದು ಕನ್ವಿನ್ಸು, ಪೇಮೆಂಟ್ ಬೇರೆ ಬರುತ್ತೆ ಅಂದರು. ಅದು ನನಗೊಂದು ಶಾಕು. ಇದು ಕನ್ವೀನಿಯನ್ಸು, ಪೇಮೆಂಟ್ ಆಮೇಲೆ ಬರುತ್ತೆ ಅಂದರು. ನಾನು ಅಲ್ಲೇ ಸೀರಿಯಲಲ್ಲಿ ಬಂದು ಹೋಗೋಕ್ಕೂ ದುಡ್ಡು ಕೊಡ್ತಾರ? ಕರೆಕ್ಟ್ ಅಲ್ಲ ಸರ್? ಹೌದು. ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ ಸರ್. ಪೆಟ್ರೋಲ್ಗೂ ಫಸ್ಟ್ ಟೈಮ್ ಬೇರೆ, ನಮ್ಗೆ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಅಯ್ಯೋ ನನಗೊಂದು ಚಾನ್ಸ್ ಕೊಟ್ಬಿಟ್ಟು 4 ಜನ ಗುರ್ತಿಡಿದ್ರೆ ಸಾಕು ಅಂತ ಸರ್. ಲೈಕ್ ದಟ್ ಕರಿಯರ್ ಸ್ಟಾರ್ಟೆಡ್ ಸರ್. ಏನು ಇತ್ತೀಚೆಗೆ ಅದು ಒಂದು ಅರ್ಧ ಗಂಟೆ ರೀಲ್ ನೋಡಿದ್ರೆ 20-30 ರೀಲ್ಸ್ ಬರೀ ನಿಮ್ಮ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ. ಅಯ್ಯೋ ಅಜಿತ್ ಸರ್, ನಾನು ಹಿಟ್ಟಾಗುತ್ತೆ ಅಂದ್ಕೊಂಡ್ವಿ. ಈ ಮಟ್ಟಕ್ಕೊಂದು ಇಂಟರ್ನ್ಯಾಷನಲಿ ಗ್ಲೋಬಲಿ ಅದು ಎಲ್ಲ ಕಡೆ ಹೋಗ್ಬಿಡುತ್ತೆ, ಆ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಆ ಮಟ್ಟಕ್ಕೆ ಹಿಟ್ಟಾಗೋಯ್ತಿದ್ದು. ಜಿಮ್ಮಲ್ಲಿ ಕೇಳೋದು ನಾನು ಸಾಂಗ್ ನಾನು ಯೂಶಲಿ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ನಿಮಗೆ. ಯೂಶಲಿ ಫಾಸ್ಟ್ ಸಾಂಗ್ ಕೇಳ್ತೀವಲ್ಲ ಜಿಮ್ಮಲ್ಲಿ, ನಾನು ಕೇಳೋದು ಮಾರ್ನಿಂಗ್ ಮಂತ್ರ, ಸೂರ್ಯ ನಮಸ್ಕಾರದ ಮಂತ್ರ, ಬೆಳಿಗ್ಗೆ ಗಾಯತ್ರಿ ಮಂತ್ರ, 1 hour ಅದೇ ಕೇಳೋದು ನಾನು. ಸೊ ದಟ್ ಒಂದು ಒಳ್ಳೆ ವಿಲ್ ಗೆಟ್ ಗುಡ್ ವೈಬ್ರೇಷನ್. ಭಾಸ್ಕರ ಮಂತ್ರ. ಸೊ 1 hour ಹಾಕೊಂಡ್ಬಿಡ್ತೀನಿ ಮಾರ್ನಿಂಗ್ ಮಂತ್ರಸ್ ಅಂತ. ಅದು ಹಾಕಿದ ಮೇಲೆ ದೆನ್ ಐ ಶಿಫ್ಟ್ ಟು ಗೋವಿಂದ ಫ್ಲೂಟ್ ಅಂತ ಮೆಡಿಟೇಷನ್ನು ಆ ಥರ. ಅದೊಂದು 20 minutes 1 hour ಹಂಗೂ ಆಗುತ್ತೆ ಅದೊಂದು ಸಲ. ಅದಾದಮೇಲೆ ದ್ವಾಪರ ಸರ್ ಹಾಗೆ ಕೇಳ್ತಾ ಇದ್ದೀನಿ, ನಾನು ಅಡಿಕ್ಟ್ ಆದೆ. ಕೊನೆಗೆ ಈ ರೀಲ್ಗಳು ನೋಡಿ ಇದು ನನ್ನ ಹಾಡ ಬೇರೆಯವ್ರ ಹಾಡ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸಾಕು ಬಿಡ್ರಪ್ಪ. ಯಾವ ಸಿನಿಮಾ ಇದು ಅಂತ ನೋಡಿದೆ. ಆಮೇಲೆ ಅದಕ್ಕೊಂದು ಶಾರ್ಟ್ ಫಾರ್ಮ್ ಇಟ್ಟಿದ್ದಾರೆ ನಿಮ್ಮ ಸಿನಿಮಾ, ನಿಮಗೆ ಗೊತ್ತಿಲ್ಲ, KPS ಅಂತ. KPS ಹೌದು, ಕೃಷ್ಣಂ ಪ್ರಣಯ ಸಖಿ ಅಂತ. ಬಟ್ ಕ್ರೆಡಿಟ್ ಗೋಸ್ ಟು ಮೈ ಡೈರೆಕ್ಟರ್ ಸರ್. ಇದು ಸಿನಿಮಾ ಇಸ್ ಆಲ್ವೇಸ್ ಎ ಟೀಮ್ ವರ್ಕ್. ಬಟ್ ನಿಮ್ಮ ಡೈರೆಕ್ಟರ್ ಭಾಳ ಪಾಪದವ್ರು ಅನ್ನಿಸ್ತಾರೆ ರೀ. ನಾನು ಒಂದಷ್ಟು ಇಂಟರ್ವ್ಯೂ ನೋಡ್ತಾ ಇದ್ದೆ. ಮಾತಾಡಲ್ಲ ಜಾಸ್ತಿ, ಮಾತಾಡಲ್ಲ, ತುಂಬ ಸಂಭಾವಿತ ಅನ್ನಿಸ್ತಾರೆ. ಪಾಪದವರಲ್ಲ, ಸಂಭಾವಿತ. ಪಾಪದವರಲ್ಲ, ವೆರಿ ಅದೇನು ಹೇಳೋ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ ಸರ್. ಈ ಡಸಂಟ್ ಟಾಕ್ ನಾನ್ ಸೆನ್ಸ್ ಥಿಂಗ್ಸ್. ಏನಿದೆಯೋ ಅದು ಪ್ರಾಕ್ಟಿಕಲಿ ಮಾತಾಡ್ತಾರೆ. ಈ ದ್ವಾಪರ ಸಾಂಗ್ ಮಾಡಬೇಕಾದ್ರೆ ಸರ್ ಐ ಫೆಲ್ಟ್ ಅದು ಕವಾಲಿ ಸ್ಟೈಲ್ ಸಾಂಗ್ ಅದಲ್ವ, ಗಜಲ್ಲು ಕವಾಲಿ ಆ ಥರ. ನನಗೆ ಕೇಳಿದ್ ಹೆಂಗಿದೆ ಸರ್? ಚೆನ್ನಾಗಿದೆ. ಐ ಡೋಂಟ್ ನೋ ಹೌ ಇಟ್ ವಿಲ್ ವರ್ಕ್, ಬಟ್ ಕೇಳಿಸುತ್ತೆ ಆಡಿಯನ್ಸ್ಗಿದು, ಚೆನ್ನಾಗಿದೆ. ಎಕ್ಸ್ಪೆಷಲಿ ರಿಸೋನೇಟ್ ಆಗುತ್ತೆ. ಲಾ ಲ ಲ ಲ ಲ ಲ ಲ ಲ ಲ ಲ ಬರುತ್ತಲ್ಲ ಸರ್. ಜೇನ ದನಿಯೋಳೆ ಹಂಸ ನಡೆಯೋಳೆ ಸೊಬಗೆ ಮೈ ತುಂಬಿದೆ, ಆ ಲೈನು ಕಚ್ಕೊಳ್ಳುತ್ತೆ ಅಂತ ಹೇಳಿದ್ದೆ. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಏನೋ ಈ ಮಟ್ಟಕ್ಕೆ ಕಚ್ಕೊಂಡ್ಬಿಡುತ್ತೆ ಪೂರ್ತಿ ಲೈನ್ ಅಂತ. ಬಟ್ ದಟ್ ಡೈರೆಕ್ಟರ್ ಟೋಲ್ಡ್ ಮೀ ಸರ್ ಬರೆದಿಟ್ಕೊಳ್ಳಿ, ಆಲ್ಬಮ್ಮಲ್ಲಿ, ನಮ್ಮ ಆಲ್ಬಮ್ಮಲ್ಲಿ ಇದೇ ಹೈಲೈಟ್ ಸಾಂಗ್ ಅಂತ. ಕಾನ್ಫಿಡೆನ್ಸ್ ನೋಡಿ ಸರ್, ದಟ್ ಈಸ್ ದ ಕಾನ್ಫಿಡೆನ್ಸ್ ಐ ಸಾ ಇನ್ ಹಿಮ್. ಬಟ್ ನನಗೆ ಯಾವಾಗಲೂ ಅನ್ಸೋದು ಅಂದರೆ ಸರ್, ಇನ್ನೊಂದು ತಮಾಷೆ ಹೇಳ್ತೀನಿ. ವಿಯೆಟ್ನಾಮ್ ಶೂಟಿಂಗು, ಸಾಂಗ್ ಶೂಟಿಂಗ್ ಎಲ್ಲ ಆದಮೇಲೆ ಸಂಜೆ ನಾವಲ್ಲಿ ದನಂಗ್ ಅಂತ ಒಂದು ಹಿಲ್ ಸ್ಟೇಷನ್, ರೋಪ್ ವೇಲ್ಲಿ ಹೋಗ್ಬೇಕು ಸರ್. ಅಲ್ಲಿ ಕಾರೆಲ್ಲ ಇಲ್ಲ, ಒಂದು 40 minutes ರೋಪ್ ವೇ. ಅಲ್ಲೇ ಹಾಲ್ಟ್ ನಮ್ದು, ಅಲ್ಲೇ ಸ್ಟಾರ್ ಹೋಟ್ಲೆಲ್ಲ ಇದೆ. ಫ್ರೆಂಚ್ ಕಾಲೋನಿ, ಆವಾಗ ಫ್ರೆಂಚರು ದಾಳಿ ಮಾಡಿದಾಗ ಫ್ರೆಂಚ್ ಕಾಲೋನಿ ಮಾಡಿ ಕ್ಯಾಸಲ್ಸ್ನೆಲ್ಲ ಈಗ ಹೋಟೆಲ್ ಮಾಡಿದ್ದಾರೆ. ಅಲ್ಲೇ ಹಾಲ್ಟ್ ಆಗಿದ್ವಿ. ಆ ಮನುಷ್ಯ ಒಂದು ಮಾತು ಹೇಳಿದ್ದು ಇವತ್ತು ನನಗೆ ಕಿವಿಯೊಳಗೆ ಗುಣಗ್ತಾ ಇದೆ ಸರ್. ದಿಸ್ ಫಿಲ್ಮ್ ಐ ವಿಲ್ ಡೂ ಅರೌಂಡ್ 50 CR ಬಿಸ್ನೆಸ್ ಸರ್ ಅಂತ. ಅದೇನು 6th ಸೆನ್ಸಾ ಅಥವಾ ಅವ್ರಿಗೆ ಮಾಡೋ ಕೆಲಸದ ಮೇಲೆ ಕಾನ್ಫಿಡೆನ್ಸಾ? ಸರ್ ಅವತ್ತು ನನಗನ್ಸಿದ್ದು ಇದೆ ಸರ್. ನಾನು ಹೇಳಿದೆ ಸರ್ 50 CR ಗುಡ್ ಸರ್, ಗುಡ್, ಲೆಟ್ ಅಸ್ ವರ್ಕ್ ಟುವರ್ಡ್ಸ್ ಇಟ್ ಅಂದೆ. ನೋ ಸರ್, ನಾನು ವರ್ಕ್ ಮಾಡಿದ್ದೀವಿ ಆಲ್ರೆಡಿ, ನೀವು ಮಾಡಿದ್ದೀರಾ. ಈ ಸಾಂಗ್ ಹಿಂಗಾಗುತ್ತೆ, ಅರೌಂಡ್ 50 CR ವಿ ವಿಲ್ ಡೂ ದಿಸ್ ಫಿಲ್ಮ್ ವಿತ್ ಸ್ಯಾಟಲೈಟ್ ಎಲ್ಲ ಅಂತ. ಫಸ್ಟ್ ವೀಕ್ ಆದಮೇಲೆ ನಾನು ಫೋನ್ ಮಾಡಿದೆ, ಡೈಲಿ ಟಚಲ್ಲಿ ಇದ್ವಿ. ಫೋನ್ ಮಾಡಿ, ರಾಜು ಅವರೇ ನಿಮ್ಮ ಮಾತು ನಡೀತಾ ಇದೆ, ಓಕೆ, ಇನ್ಮೇಲೆ ನೀವೇನು ಹೇಳಿದ್ರು ಕೇಳಬೇಕು ಮಾರಾಯ, ಏನು ಜಾಸ್ತಿ ಮಾತಾಡಬಾರ್ದು ಅಂತ. ಅವಧೂತರ ಭವಿಷ್ಯ ಸರ್ ಹಂಗೆ ಇದೆಯಲ್ಲ ಸರ್, ನನ್ನ ಕಣ್ಮುಂದೆ ಇದೆ ಇವೆರಡು. ಸೊ ಕ್ರೆಡಿಟ್ ಟು ಹಿಮ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್. ಬಟ್ ಒಂದೇನಂದರೆ ಈ ಗೆಲುವಿತ್ತಲ್ಲ ಸರ್, ಅದು ನಿಮಗೆ ಎಷ್ಟು ಬೇಕಾಗಿತ್ತೋ ಗೊತ್ತಿಲ್ಲ, ಇಂಡಸ್ಟ್ರಿಗೆ ಒಂದು ಬೇಕಾಗಿತ್ತು, ಒಂದು ಸ್ಟೇಟಿಗೆ ಬೇಕಾಗಿತ್ತು ಇದು. ಈ ಗೆಲುವಿತ್ತಲ್ಲ ಸರ್, ಅದು ನಿಮಗೆ ಎಷ್ಟು ಬೇಕಾಗಿತ್ತೋ ಗೊತ್ತಿಲ್ಲ, ಇಂಡಸ್ಟ್ರಿಗೆ ಒಂದು ಬೇಕಾಗಿತ್ತು, ಒಂದು ಸ್ಟೇಟಿಗೆ ಬೇಕಾಗಿತ್ತು ಇದು.
ಒಂಥರ ಈ ಮೋಡ ಕವಿದ ವಾತಾವರಣ ಆದಂಗೆ ಆಗಿರಲಿಲ್ವಾ ಸಿನಿಮಾ ಇಂಡಸ್ಟ್ರಿ? 100% ಬೇರೆ ಬೇರೆ ರೀಸನ್ಸು ಅಂದರೆ ಸಿನಿಮಾಗಳು ಬರ್ತಿಲ್ಲ, ಹಿಟ್ ಆಗ್ತಿಲ್ಲ, ಜನ ಬರ್ತಿಲ್ಲ. ಐ ಡೋಂಟ್, ನನಗದು ಇಷ್ಟ ಆಗಲ್ಲ ಸರ್. ಜನ ಬರ್ತಿಲ್ಲ, ಪ್ರೇಕ್ಷಕರ ಮೇಲೆ ಹಾಕೋದೇ ಸರಿ ಇಲ್ಲ ಅಂತ. ಇದು ನನ್ನ ಪರ್ಸ್ನಲ್ ಪಾಯಿಂಟ್ ಆಫ್ ವ್ಯೂ. ಒಳ್ಳೆ ಸಿನಿಮಾ ಕೊಟ್ಟರೆ ಯಾಕೆ ಸರ್? ಒಳ್ಳೆ ಸಿನಿಮಾ ಕೊಡಬೇಕು. ಅದ್ರ ಜೊತೆಯಲ್ಲಿ ಇವತ್ತಿರೋ ಕಾಂಪಿಟೇಷನ್ಗೆ ಅಜಿತ್ ಸರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು. ನೀವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ, ಬರೀ ಒಂದು ಫೋನಲ್ಲೇ ನೋಡೋ ಥರ ಆರ್ ಟೆಲಿವಿಷನಲ್ಲೇ ನೋಡೋ ಥರ ಕೊಟ್ಟರೆ, ನಾನು ಹೇಳೋದು, ನಾನು ನಿಮ್ಮ 2.5 ತಾಸನ್ನು ಯಾಕೆ ಹಾಳು ಮಾಡಬೇಕು? ಎಸ್, ಅದಕ್ಕೊಂದು ಕ್ಷಮೆ ಇಲ್ಲ ಸರ್. ಅದಕ್ಕೆ ಕ್ಷಮೆ ಇಲ್ಲ ಸರ್. ಯಾಕಂದ್ರೆ ನೀವು ನಾ ಯಾವನಾರು ದುಡ್ಡು ತಡ್ಕೊಂಡು ಹೋದ್ರೆ ವಾಪಸ್ ಗಳಿಸ್ಕೊತೀನಿ ಅನ್ಬೋದು. ಹೌದು, ಪೊಲಿಟಿಷಿಯನ್ ವೋಟ್ ಹಾಕಿ ಮೋಸ ಮಾಡ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಸೋಲಿಸ್ತೀನಿ ಅನ್ಬೋದು. 2 ತಾಸು ತಿಂದ್ಬಿಟ್ರೆ ಅದಕ್ಕೆ ಕ್ಷಮೆ ಇಲ್ಲ ಸರ್. ಸೊ ಅದು ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಇಟ್ಸ್ ನಾಟ್ ಅಬೌಟ್ ಆಡಿಯನ್ಸ್ ನಾಟ್ ವಾಚಿಂಗ್ ಮೂವಿ, ವಿ ಆರ್ ನಾಟ್ ಮೇಕಿಂಗ್ ಗುಡ್ ಮೂವೀಸ್. ಸೊ ನಾನು ಹೇಳೋದು, ನಾವು ಒಳ್ಳೆ ಸಿನಿಮಾವನ್ನು ಮಾಡಿದರೆ ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ಮೂಲಕ ಕೊಡ್ಬೋದು? ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು, ನಾವು ಸಾಂಗ್ಸು, ಆ್ಯಕ್ಷನ್ನು, ಫನ್ನು, ಆ್ಯಂಡ್ ಅದು ಮೆಸ್ಮರೈಸಿಂಗ್ ಅಲ್ವಾ ಸರ್? ಒಂದು ಥಿಯೇಟ್ರಲ್ಲಿ ಹಲೋ ಹಾಯ್ ಥ್ಯಾಂಕ್ ಯು ವೆರಿ ಮಚ್. ಅದು ಮೆಸ್ಮರೈಸಿಂಗ್ ಅಲ್ವಾ ಸರ್? ಥಿಯೇಟ್ರಲ್ಲಿ ಒಂದು 800 ಜನ, 1000 ಜನ, 500 ಜನ ಕೂತ್ಕೊಂಡು ಒಂದೇ ಇದರಲ್ಲಿ ನಗೋದು, ಕ್ಲ್ಯಾಪ್ ಮಾಡೋದೆಲ್ಲ ಸರ್. ನಾನೇ ಮೆಸ್ಮರೈಸ್ ಆದೆ ಸರ್. 15th ಥಿಯೇಟ್ರಿಗೆ ಹೋಗಿದ್ದೆ. ಆಮೇಲೆ ಒಂದು ನಿಮ್ಮ ಸಿನಿಮಾಗಳ ಬಗ್ಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅವ್ರು ಉತ್ತರ ಕರ್ನಾಟಕದವರು, ಫ್ಯಾನ್ ಫ್ಯಾನ್ ರೀ. ಸೊ ನಾವು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಬರ್ತಾರೆ ಸರ್. ನನಗೆ ಡಿಸ್ಟ್ರಿಬ್ಯೂಷನ್ ಸೆಕ್ಟ್ರು, ಸಿನಿಮಾ ಸೆಕ್ಟರ್ ಫೋನ್ ಮಾಡಿ, ಗಣೇಶ್ ಅವರೇ ಸಕ್ಕದಾಗಿ ಹೇಳಿದ್ರಿ ಜನಗಳನ್ನ ಥಿಯೇಟ್ರಿಗೆ ಅಂತ. ನಾನು ಹೇಳ್ದಿದ್ದಲ್ಲ, ಟೈಮ್ ಹೇಳ್ದಿದ್ದು ಅಂತ. ಅಲ್ಲ, ನಾನು ನಿಮ್ಮ ಆಡಿಯನ್ಸದ್ದು ಒಂದು ಡಿಫ್ರೆನ್ಸ್ ಏನಂದ್ರೆ ಫ್ಯಾಮಿಲಿ ಬರ್ತಾರೆ, ದೊಡ್ಡ ಗ್ರೂಪಲ್ಲಿ ಬರ್ತಾರೆ. ಹೌದು ಸರ್. ಅದು ಇಟ್ ಈಸ್ ನಾಟ್ ಮೊದಲ 2-3 ದಿನ ಹೋ ಅಂತ ಬಂದ್ಬಿಟ್ರು, ಆಮೇಲೆ ಇಲ್ಲ, ಹಂಗಲ್ಲ. ಇಲ್ಲ ಆ ಥರ ಇಲ್ಲ ಸರ್. ಅಂದರೆ 28 ಜನ ಬಂದಿದ್ದಾರೆ ಒಟ್ಟಿಗೆ. ಮೊನ್ನೆ ಮೈಸೂರಿಗೆ ಹೋದಾಗ ಒಂದೇ ಫ್ಯಾಮಿಲಿ 23 ಜನ ಇದ್ದರು, ಒಂದೇ ಫ್ಯಾಮಿಲಿ. ಸೊ ಒಂದ್ಸಲಿ ಬಾಕ್ಸ್ ಆಫೀಸ್ಗೆ ಕೈ ಹೋದರೆ, ಇಲ್ಲ ಬುಕ್ ಮಾಡಿದ್ರೆ, ಅದು ಮೋರ್ ದೆನ್ 4 and 5 ಇರುತ್ತೆ. ಅದು ಕರೆಕ್ಟ್. 4 ಟಿಕೆಟ್ ಒಟ್ಟಿಗೆ ಅಪ್ಪ ಮಗ, ಅಕ್ಕಪಕ್ಕದ ಮನೆಯವರು, ಆ ಥರ ಇರುತ್ತೆ. ಅದು ರೆಸ್ಪಾನ್ಸ್, ಇಟ್ ಬಿಕಮ್ಸ್ ರೆಸ್ಪಾನ್ಸಿಬಲ್. ಸಿನಿಮಾ ನೋಡೋದು ಕಡಿಮೆ. ನಾನು ಸಿನಿಮಾ ರಿಲೀಸ್ ಆಗಿ ಎಲ್ಲ ರಿವ್ಯೂ ಬಂದು ಭಾಳ ಚೆನ್ನಾಗಿದೆ ಅಂತ ಒಂದು 8 ಜನ ಹೇಳೋ ತನಕ ನಾನು ರಿಸ್ಕೇ ತಗೊಳ್ಳಲ್ಲ. ಅಷ್ಟೆಲ್ಲ ಆದಮೇಲೂ ಮೊನ್ನೆ ರಾತ್ರಿ ಬುಕ್ ಮಾಡಬೇಕು ಅಂತ ನೋಡಿದ್ರೆ ಟಿಕೆಟ್ ಸಿಗಲಿಲ್ಲ. ರಾತ್ರಿ 10 ಗಂಟೆಗೆ ಶೋಗೆ ನನಗೂ ನಾನು ಹೆಂಡ್ತಿಗೂ ಟಿಕೆಟ್ ಸಿಗಲಿ. ಆ್ಯಂಡ್ ಇಟ್ ಫೀಲ್ಸ್ ಹ್ಯಾಪಿ ಸರ್. ಹೌದು, ನೀವು ಮಾಡಿರೋ ಕೆಲಸಕ್ಕೆ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಎಕ್ಸ್ಪೆಷಲಿ ನನಗೆ ಸರ್, ಯಾಕೆ ಐ ಫೀಲ್ ವೆರಿ ಹ್ಯಾಪಿ ಅಂದರೆ, ನಾನು ಬಂದಿದ್ದು ಒಂದು ಸಾಮಾನ್ಯ ಕುಟುಂಬದ ಹುಡುಗ. ಅಲ್ಲಿಂದ ಕಾಮಿಡಿ ಟೈಮ್ ಮಾಡಿದಾಗ ಫ್ಯಾಮಿಲಿ ಕೊಟ್ಟಂತಹ ಒಂದು ಪ್ರೀತಿ, ಒಂದು ಆಶೀರ್ವಾದ, 3 ನಮಸ್ಕಾರ ಸರಿ ವರ್ಕೌಟ್ ಆಗಿದೆ ಸರ್. ಟಿಲ್ ಇಟ್ಸ್ ವರ್ಕಿಂಗ್. ಇವತ್ತು ವರ್ಕ್, ನಮಸ್ಕಾರ ಅಂತ ಓಪನಿಂಗು ಎಂಡು. ಆ್ಯಂಡ್ 4 ಫೋನ್ ಕಾಲ್ ಇರೋದು ಸರ್. ಸೊ 4 ಫೋನ್ ಕಾಲು ನಾನು ಫೋನ್ ಮಾಡಿ ಅವ್ರನ್ನ ಫೂಲ್ ಮಾಡ್ತಿದ್ದೀನ, ಇಲ್ಲ ಮಾತಾಡ್ತಿದ್ದೀನ, ಏನೇ ಇದ್ದರೂ ಕಾನ್ವರ್ಸೇಷನ್ನು, ಫೋನ್ ಎತ್ತಿ ನಾನು ಅಂತ ಗೊತ್ತಾಗಿದ್ದ ತಕ್ಷಣ ನಮಸ್ಕಾರ ಅನ್ನೋರು. ಆ್ಯಂಡ್ ಇವತ್ತು ನಮಸ್ಕಾರ ಅಂತಾರೆ ಎಲ್ಲರೂ. ಸೊ ಬ್ಲೆಸ್ಸಿಂಗ್ ಅಲ್ವಾ ಸರ್ ಅದು? ಒಂದು ನಮಸ್ಕಾರ ಸಿಗೋದೇ ಕಷ್ಟ ಈ ಕಮರ್ಷಿಯಲ್ ಯುಗದಲ್ಲಿ. ಅಂಥದ್ರಲ್ಲಿ 3 ನಮಸ್ಕಾರ ಮಾಡ್ತಾರೆ. ಒಂದು ನಮಸ್ಕಾರ ಕೊಟ್ಟರೆ ವಾಪಸ್ ಏನು ಸಿಗುತ್ತೆ ಅಂತ. ಅಂಥದ್ರಲ್ಲಿ ಜನ 3 ನಮಸ್ಕಾರ ಅಂದರೆ ನಮಸ್ಕಾರ ಆಯ್ತು ನೋಡಿ ಸರ್. ಇದೆಲ್ಲ ಫ್ಯಾಮಿಲಿ ಪ್ರೀತಿ ಸರ್ ಇದು. ಆ್ಯಂಡ್ ಅದು ಏನು, ಅವರ ಮನನ ರಂಜಿಸ್ತೀನಿ ಅಷ್ಟೇ ನಾನು. ಅದೇ ದೊಡ್ಡ ಕೆಲಸ ಸರ್, ದೇವ್ರು ಕೊಡೋದು. ನಿಜ ಅಲ್ವಾ? ಒಬ್ಬರು ಟೈಮ್ ಎತ್ಕೊಂಡು ನೀವು ಅವ್ರಿಗೆ ಮನನ ನೋಯಿಸದೆ ಮನರಂಜಿಸೋದು ಇದೆಯಲ್ಲ ಸರ್, ಅದು ದೊಡ್ಡ ಜಾಬ್ ಅಲ್ಲ ಸರ್ ಅದು. ಆ್ಯಂಡ್ ಯು ಡೋಂಟ್ ನೋ ದ ರಿಸಲ್ಟ್. ಅಲ್ಲ, ಇಟ್ ಈಸ್ ಅ ಜಾಬ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಆ ಪ್ರೀತಿಗೆ ನಿಮ್ಮ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂದರೆ, ಆಮೇಲೆ ಅದು ರಿಸಲ್ಟ್ ಗೊತ್ತಿಲ್ಲದೆ ಮಾಡುವಂಥ ಜಾಬ್ ಸರ್. ಫೈನಲ್ ಪ್ರಾಡಕ್ಟು ಯು ಡೋಂಟ್ ನೋ ವೆದರ್ ದೇ ವಿಲ್ ಲೈಕ್ ಇಟ್ ಆರ್ ನಾಟ್. ಕಲ್ಲು ಎಸಿತೀರಿ, ಹಣ್ಣು ಬೀಳುತ್ತೋ ಇಲ್ಲ ಗೊತ್ತಿಲ್ಲ ಸರ್. ಅದು ಹಣ್ಣಾಗಿದ್ರೆ ಓಕೆ, ಎಷ್ಟು ಬಿಡೋಣ. ನಾನು ಅದೇ ಯೋಚನೆ ಮಾಡಿದೆ, ನೀವು ಕಾಮಿಡಿ ಟೈಮ್ನಿಂದ ಇಲ್ಲಿ ತನಕ ಎಲ್ಲೂ ಅಂದರೆ ಜನರನ್ನು ಸೆಳಿಬೇಕು ಅಂತ ಈ ಡಬಲ್ ಮೀನಿಂಗು, ವಲ್ಗರ್, ಅದಕ್ಕೆ ಅದೇನು ಮಾಡಬೇಕು ಅಂತಲೇ ಅನಿಸ್ಲಿಲ್ಲ ಅಲ್ಲ?
ಅದೇನು ನನಗೆ ಒಗ್ಲಿಲ್ಲ ಅನಿಸುತ್ತೆ ಸರ್. ಹಾಂ ನನಗೆ ಬೇಸಿಕಲಿ ನನಗೆ ಆ ಥರದ್ದು ಪರ್ಸ್ನಾಲಿಟಿ ಅಲ್ಲ ನಂದು. ನಾವು ಸ್ನೇಹಿತರಿದ್ದಾಗ ಏನು ಬೇಕೋ ಮಾತಾಡ್ಬೋದು, ಅದು ಪರ್ಸ್ನಲಿ ತಮಾಷೆಗೆ ಅದು ಇದು. ಬಟ್ ಸಿನಿಮಾ ಅಂತ ಬಂದಾಗ ಒಂದು 8-10 ವರ್ಷದ, ಈಗ ಒಂದು ವಿಡಿಯೋ ವೈರಲ್ ಆಗಿತ್ತು ಸರ್ ಮೊನ್ನೆ ಮೈಸೂರಿಗೆ ಹೋದಾಗ. ಹಾಂ 9 ವರ್ಷದ ಮಗು ಬಂದು 8 ವರ್ಷದ ಮಗು ಬಂದು ಗಟ್ಟಿ ಹತ್ಕೊಂಡು ಅಳ್ತಾ ಇದ್ದಾನೆ. ನನಗೆ ಅರ್ಥನೇ ಆಗಲಿಲ್ಲ. ಸೊ ಅವ್ನಿಗೆ ಮುಜುಗರ ಆಗಬಾರ್ದಲ್ಲ, ಅವ್ನಿಗೆ ಆನ್ಸರಬಲ್ ಅಲ್ಲ ನಾನು ಮಾಡಿದ ಅವ್ನು ಮಾಡ್ತಾನಲ್ಲ ಮನೆಗೆ ಹೋಗಿ. ಎಸ್ ನಾನು ಏನು ಮಾಡಿರ್ತೀನೋ ಪರದೆ ಮೇಲೆ ಅವನು ರಿಪೀಟ್ ಮಾಡ್ತಾನಲ್ಲ ಸರ್. ನೀವು ಹೇಳಿದ್ರಿ ದ್ವಾಪರ ಸಾಂಗ್, ಆ ಸ್ಟೆಪ್ಪು ಹೌದು ಜೇಬಲ್ ಕೈ ಹಾಕೊಂಡು ಮಕ್ಕಳು ಮಾಡ್ತಾರೆ ಅಲ್ವಾ. ಹೌದು. ನನ್ನ ಅಜ್ಜಿ ಎಲ್ಲ ಸ್ಟಾರ್ಗಳಿಗೂ ಇದೊಂದು ಪ್ರಜ್ಞೆ ಬಂದ್ಬಿಟ್ರೆ ಸಮಾಜ ಚೆನ್ನಾಗಾಗತ್ತೆ ರೀ. ಅದಂತೂ ಅದೊಂದು ಪ್ರಜ್ಞೆ ಬರ್ಬೇಕಂದ್ರೆ ಪೀಪಲ್ ಆರ್ ಫಾಲೋಯಿಂಗ್ ಮೀ ಆ್ಯಂಡ್ ದೇ ಆರ್ ಇಮಿಟೇಟಿಂಗ್ ಮೀ ಅನ್ನೋದು. ದಟ್ ಈಸ್ ನನ್ನ ಪ್ರಕಾರ ದಟ್ ಈಸ್ ಅ ಬೇಸಿಕ್ ನಾಲೆಡ್ಜ್. ಬೇಸಿಕ್ ನಾಲೆಡ್ಜ್ ಅದು. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್, ಬೀಯಿಂಗ್ ಎ ಆ್ಯಕ್ಟರ್ ಈಸ್ ಎ ಪ್ರೊಫೆಷನ್, ಬೀಯಿಂಗ್ ಎ ಪರ್ಫಾರ್ಮರ್ ಈಸ್ ಎ ಪ್ರೊಫೆಷನ್. ಬೇಸಿಕಲಿ ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಸರ್. ಫಸ್ಟ್ ಪ್ರಯಾರಿಟಿ ಫಾರ್ ಮೀ ಈಸ್ ಬೀಯಿಂಗ್ ಗುಡ್ ಹ್ಯೂಮನ್. ಹಿಟ್ಟು ಫ್ಲಾಪು, ಸೋಲು ಗೆಲುವು ಅವೆಲ್ಲ ಆಗುವಂಥದ್ದು. ಕರ್ಮಣ್ಯವಾದಿ ಕಾರಸ್ತೆ ಮಾಫಲಿ ನಾವೆಲ್ಲ ಅದ್ರ ಫಾಲೋಯರ್ಸು. ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಫಲ ಏನು ಬರುತ್ತೋ ಏನು ಬರೋದಿಲ್ಲೋ ಅದು ಆಮೇಲೆ ಮಾತು. ಸರ್ ಅದು ಗೊತ್ತಾಗ್ಬಿಟ್ರೆ ದೇವರಾಗ್ಬಿಡ್ತೀವಲ್ಲ. ಈಗ ನೀವು ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಗಿದ್ದು? ಸ್ಟೋರಿ ನಿಮ್ಮ ಹತ್ರ ಬಂದಿದ್ದು? ಸ್ವಲ್ಪ ಇವರು ರಾಜು ಅವರು ಒಂದು 6-7 ತಿಂಗಳಿಂದ ಟ್ರೈ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಇದೊಂದು ಕತೆ ಇದೆ, ಇದು ಗಣೇಶ ಸೂಟೇಬಲ್ ಅಂತ ಹಂಗೆ ಇದೊಂದು 2 ಕತೆ ಇತ್ತು ಅವ್ರ ಹತ್ರ. ಸೊ ಅವರು ಈ ಕತೆ 2 ಹೇಳ್ತೀನಿ ಸರ್, ಯಾವ್ದು ಓಕೆ ಮಾಡ್ತಾರೋ ವಿಲ್ ಡೂ ಇಟ್ ಅಂತ. ನನಗೆ ಒಂದೇ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ಅವರು ದಂಡುಪಳ್ಳೆ ಡೈರೆಕ್ಟ್ರು, ಓಕೆ 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 ಹಾಂ 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 ನಾನು ಮುಂಗಾರು ಮಳೆ ಹೌದು ಗಾಳಿಪಟ ಫ್ಯಾಮಿಲಿಗಿರೋ ನಾನು. ಹಾಂ ಅವ್ರು ಮಾಡಿರೋದು ಫ್ಯಾಮಿಲಿಗೆ ಹೋಗಿ ಹೊಡೆದು ದುಡ್ಡು ಕಾಸು ದೋಚೋ ಪಿಕ್ಚರು. Correct, ನಾನು correct. ಮಾಡೋದು ಹೊಡೆದೋಗಿರೋ ಫ್ಯಾಮಿಲಿನ ಒಂದು ಮಾಡೋ ಪಿಕ್ಚರು. ಇದೇನೋ ಅಂತಾರಲ್ಲ, ಕಬ್ಬಣದ ಅಂಗಡಿಗೆ ಹೆಗಣ ಬಂದಂಗೆ ಆಗುತ್ತೆ. ಸೊ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಏನು ಮಾಡ್ತಾರೆ ಈಗ, ನೆಕ್ಸ್ಟ್ ಏನು ಮಾಡ್ಬೋದು ನಾವು, ಹೆಂಗಿರ್ಬೋದು ಅಂತ. ನಾನೇನು ಅನ್ಕೊಂಡೆ, ಇವ್ರು ನನ್ನ ಇಮೇಜ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ ಲೆಟಸ್ ಟ್ರೈ. ಒಂದು ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಏನೋ ಮಾಡ್ತಿದ್ದಾರೇನೋ, ಲೆಟಸ್ ಟ್ರೈ ಅಂದ್ಕೊಂಡೆ ಸರ್. ಬಟ್ ಅವ್ರು ಬಂದು ಫಸ್ಟ್ 5-10 ನಿಮಿಷ ಕತೆ ಹೇಳಿದಾಗ ನಾನು ಅಂದ್ಕೊಂಡೆ ಇಲ್ಲ ಇವ್ರು ನನ್ನ ಇಮೇಜ್ ಅಲ್ಲ ಅವ್ರ ಇಮೇಜ್ ಚೇಂಜ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ದಂಡುಪಳ್ಳೆ ಡೈರೆಕ್ಟ್ರಿಂದ ಯು ವಾಂಟ್ ಟು ಬಿಕಮ್ ಎ ಫ್ಯಾಮಿಲಿ ಡೈರೆಕ್ಟರ್ ಅಂತ ಆಮೇಲೆ ಬಂತು. ಬಟ್ ನಿಮ್ಗೆ ಆ ಚೇಂಜ್ ಓವರ್ ನಿಮಗೆ ಬೇಕು ಅಂತ ಯಾವಾಗಲೂ ಅನಿಸಿಲ್ವಾ? ಯಾವಾಗಲೂ ಒಬ್ಬ ಹೀರೋಗೆ ಇನ್ನೇನೋ ಹೊಸ ಥರದ ಕ್ಯಾರೆಕ್ಟರ್ ಮಾಡಬೇಕು ಅಂತಿರುತ್ತೆ. ನೀವು ಕೈಯಲ್ಲಿ ಹಿಂಗೆ ಮಚ್ಚಿಡ್ಕೊಂಡು ಕೈ ಹೊಡೆದ್ರೆ ಒಂದು 4 ಜನ ಹಿಂಗೆ ಬೀಳ್ಬೇಕು, 4 ಜನ ಹಂಗೆ ಬೀಳ್ಬೇಕು. ಇಲ್ಲ ನನ್ನ ಫಿಲ್ಮಲ್ಲಿ ಆ್ಯಕ್ಷನ್ ಇರುತ್ತೆ ಸರ್, ಬಟ್ ಐ ಲುಕ್ ಆಫ್ಟರ್ ಟು ಇಟ್ ನನಗೇನು ಸೂಟ್ ಆಗುತ್ತೆ, ರಿಯಲಿಸ್ಟಿಕ್. ನಾನು ಐ ಆಮ್ ಬೇಸಿಕಲಿ ಮಾರ್ಷಲ್ ಆರ್ಟ್ ಪ್ಲೇಯರ್. ಮುಯ್ ಥಾಯ್ ಪ್ರಾಕ್ಟೀಸ್ ಮಾಡಿದ್ದೀನಿ. 3-4 ವರ್ಷ ಅದು ಮಾಡಿದ್ದೀವಿ. ಸೊ ರಿಯಾಲಿಟಿಯಲ್ಲಿ ಎಸ್, ಅದ್ರ ಜೊತೆಗೆ ಹೈಸ್ಕೂಲಲ್ಲಾರು ಬೇಸಿಕ್ ಫಿಸಿಕ್ಸ್ ಓದಿರ್ತೀರಿ. ಹೌದು. ಆಯ್ತಾ ಸರ್? ಒಂದ್ಸಲ ಹಿಂಗೆ ಕಾಲಲ್ಲಿ ಹೋದ್ರೆ ತಿರುಗಿ ಬೀಳಕ್ಕೆ ಫಿಸಿಕ್ಸಲ್ಲಿ ಸಾಧ್ಯ ಇಲ್ಲ ಅಂತ. ಆ್ಯಂಡ್ ನನ್ನ ಬಾಡಿ ಸ್ಟ್ರಕ್ಚರ್ಗೆ ಐ ಆಮ್ ಎ 5'7" ಇವರವನು 6 ಜನಕ್ಕೆ ಆ್ಯಸ್ ಎ ಹೀರೋ 8 ಜನಕ್ಕೆ ಹೊಡಿಬೋದು. 100 ಜನಕ್ಕೆಲ್ಲ ಹೊಡೆದ್ರೆ ನಾನೇ ಬಿಲೀವ್ ಮಾಡಲ್ಲ. ಸಿನಿಮಾ ಅಂತ ಬಂದಾಗ, ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ಸರ್, ಆ್ಯಕ್ಷನ್ ಬೇಕಲ್ಲ, ಎಷ್ಟು ಬೇಕೋ ಐ ಡೂ ದಟ್ ಮಚ್ ಆಫ್ ಆ್ಯಕ್ಷನ್. ನಾನು ತುಂಬ ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಕೇಳಿದ್ರು, ದೊಡ್ಡವನಾದಾಗ ಏನಾಗ್ತೀಯ? ನಾನು ಜರ್ನಲಿಸ್ಟ್ ಆಗ್ತೀನಿ ಅಂದೆ. ಆಯ್ತು, ಹೊಟ್ಟೆಪಾಡಿಗೆ ಏನು ಮಾಡ್ತೀವಿ 17 ಅಂದರು. ಅವ್ರಿಗೂ ಅಂದಾಜಿರಲಿಲ್ಲ ಜರ್ನಲಿಸಮ್ ಮಾಡಿ. ಸಿನಿಮಾ ನಮ್ಮ ಸಿನಿಮಾಗೆ ಹೋದ್ರೆ ಇದೊಂದು ಜೋಕ್ ಇದೆ ಸರ್. ಏನು ಮಾಡ್ತಿದ್ದೀರಾ? ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ. ಹೊಟ್ಟೆಗೆ ಏನು ಮಾಡ್ಕೊಂಡಿದ್ದೀರಾ? ಏನು ಮಾಡ್ತಿದ್ದೀರಾ? ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ. ಹೊಟ್ಟೆಗೆ ಏನು ಮಾಡ್ಕೊಂಡಿದ್ದೀರಾ? ಬೆಸ್ಟ್ ಮೂಮೆಂಟ್ ಆಫ್ ಶೂಟಿಂಗ್ ಏನಿದ್ರಲ್ಲಿ? ಐ ಬಿಲೀವ್ ಇನ್ ದೇವ್ರ ಆಶೀರ್ವಾದ, ಎನರ್ಜಿ. ನೀವು 99% ಶ್ರಮ ಹಾಕಿ, ಎಲ್ಲರೂ ಹಾಕ್ತೀವಿ. ಬಿಯಾಂಡ್ ಅವರ್ ಕಂಟ್ರೋಲ್ ಏನೋ ಸರ್. ಆ 1% ಇದೆಯಲ್ಲ ಸರ್, ಅದಕ್ಕೆ ನೀವು ಲಕ್ ಅಂತೀರಾ, ದೇವರ ಆಶೀರ್ವಾದ ಅಂತೀರಾ, ಟೈಮ್ ಅಂತೀರಾ, ಏನು ಬೇಕಾದ್ರೆ ಹೇಳಿ, ದಟ್ ಶುಡ್ ವರ್ಕ್. ನಾವು ಏನೇ ಶ್ರಮ ಪಟ್ಟು ಮಾಡಿದ್ರು ಆ 1% ಇದೆಯಲ್ಲ ಸರ್, ಅದೇ ಮೇಜರ್ ರೋಲ್ ಪ್ಲೇ ಮಾಡೋದು ಎಲ್ಲರ ಲೈಫಲ್ಲಿ. ಅದಕ್ಕೆ ಪೂರ್ವ ಪುಣ್ಯ ಅಂತಲೂ ಕರಿಬೋದು ನೀವು. ಸೊ ನನಗೆ ಈ ಸಿನಿಮಾಲ್ಲಿ 84 days ವರ್ಕ್ ಮಾಡಿದ್ದೀನಿ ಸರ್. ನಾಟ್ ಇವನ್ 1 day. ಪ್ರೊಡಕ್ಷನ್ ಹೌಸಿಂದ ಆಗಿರ್ಬೋದು, ಆರ್ಟಿಸ್ಟಿಂದ ಆಗಿರ್ಬೋದು,
ಲೊಕೇಶನಲ್ಲಾಗಿರ್ಬೋದು ಯಾವತ್ತೂ ಒಂದು ನೆಗೆಟಿವ್ ಇನ್ಸಿಡೆಂಟ್ ಎಲ್ಲೂ ಆಗಿಲ್ಲ ಸರ್. ಎವ್ರಿ ಡೇ ಫನ್ ಸರ್. ಅಂದರೆ ಅಷ್ಟು ನಗ್ತಾ ಇದ್ವಿ. ನೀವು ಹೇಳಿದಾಗೆ ಡೈರೆಕ್ಟ್ರು ಸೈಲೆಂಟು, ಆದರೆ ಮಧ್ಯದಲ್ಲಿ ಒಂದು ಮಿಸೈಲ್ ಬಿಡ್ತಾರೆ, ಒಳ್ಳೆ ಕ್ರ್ಯಾಕ್ ಮಾಡ್ತಾರೆ ಜೋಕು. ಆ್ಯಂಡ್ ರಂಗಾಯಣ ರಘು, ಗಿರೀಶು, ಸಾಧು, ಶಶಿ ಸರ್, ಹ್ಯೂಜ್ ಕ್ರೂ. ರಂಗಾಯಣ ರಘು ವಾಟ್ ಆನ್ ಆರ್ಟಿಸ್ಟ್ ಅಲ್ಲ. ಆಹಾ, ರೇಂಜೇ. ನಿಮ್ಮದು ಅವ್ರದ್ದು ಒಂದು ಸೀನ್ ಇದೆ ರೀ, ನಂಗೆ ಯಾವ ಸಿನಿಮಾ ಗೊತ್ತಿಲ್ಲ. ನೀವು MLA ಮಗ, ಹಾಂ, ಕ್ರೆಡಿಟ್ ಕಾರ್ಡ್ ಮಾಡ್ತಿರ್ತೀವಿ. ಅದು ಅವರ ನಮ್ಮಪ್ಪನೇ ಗಾಳಿಪಟ. ಗಾಳಿಪಟ. ಅಯ್ಯೋ ಅದೊಂದು ಸೀನ್ ಇದೆಯಲ್ಲ, ಬರ್ತಾರೆ, ನೀವು ಮಲ್ಕೊಂಡಿರ್ತೀರಿ, ನಾನು ಅದನ್ನು ಎಷ್ಟು ಸಲ ನೋಡಿದ್ದೀನಿ. ಅದನ್ನು ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಕ್ರೆಡಿಟ್ ಕಾರ್ಡು ನಿಮ್ಮ ಅಮ್ಮನ ಕ್ಯಾರೆಕ್ಟರ್ಗೆ ಬೈಯೋದವರು, ನಿನ್ನಿಂದ ಹಾಳಾಗೋದೆ ಅಮ್ಮಿಕ್ಕಂಡಿ ರಮ್ಮಿ. ರಂಗಾಯಣ ರಘು ಅವರು ರಂಗಾಯಣಲ್ಲಿದ್ದರು. ಅವಾಗ ಸೀರಿಯಲ್ ಬರ್ತೀವಿ, ನಮ್ದೆಲ್ಲ ಅಪ್ಕಮಿಂಗ್ ಸ್ಟೇಜ್ ಸರ್. ಅವಾಗ ಅವರು ಪುಗಳೆ ಹಂದಿ ಅಂತ ನಾಟಕ ಮಾಡೋರು. ಪುಗಳೆ ಹಂದಿ ಅಂತ ಈ ಕಲಾಕ್ಷೇತ್ರದಲ್ಲೆಲ್ಲ ಶೋ ಮಾಡಕ್ಕೆ ಬರೋರು. ನಾವು ಸ್ಟೂಡೆಂಟ್ಸು ಎದ್ದು ಬಿದ್ದು ಹೋಗಿ ನೋಡ್ತಿದ್ವಿ. ಗಡಿನಾಡ ಕನ್ನಡಿಗ ಪುಗಳೆ ಹಂದಿ ಅಂತ ಬರೋರು. ಅವರು ರೇಂಜು ಆಫ್ ಆ್ಯಕ್ಟಿಂಗ್ ಇದೆಯಲ್ಲ ಸರ್, ಬ್ಯೂಟಿಫುಲ್. ಅಂಥ ಯಾಕೆ ನಾನು ಒಳ್ಳೆ ಪಾತ್ರ ಬಂದರೆ, ಅಪ್ಪಂದಾಗಲಿ ಏನು ಮಾವಂದಾಗಲಿ ಆ ಥರ ಬಂದರೆ ರಘು ಅವ್ರನ್ನ ಹಾಕಿ, ಸಾಧು ಅವ್ರನ್ನ ಹಾಕಿ, ಗಿರಿನ ಹಾಕಿ, ಇಂಥವ್ರನ್ನ ಹಾಕಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅವರು ಅದ್ಭುತ ನಟರು, ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಜೊತೆ ಇದ್ದಾಗ ನಾವು ಕಲಿಬೋದು. ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು, ಬೆಟ್ರ್ ಮಾಡಬೇಕು. ಬಿಕಾಸ್ ಅವ್ರಿಗೂ ಅದಿದೆ ತಲೆಯಲ್ಲಿ. ಏನಾದರೂ ಸೀನ್ ಕೊಟ್ಟರೆ ಅವ್ರು ಎಕ್ಸ್ಟ್ರಾ ಕಾಶಿಯಸ್ಸು. ಇವನು ಗಣಪ ಬರ್ತಾನೆ, ಸುಮ್ಮನೆ ಏನೇನೋ ಮಾಡ್ಬಿಡ್ತಾನೆ, ಹುಷಾರಾಗಿ ನೋಡ್ಕೊಂಬೋಣ ಅಂತ. ಆ್ಯಂಡ್ ನಿಮ್ಮದು ಅವ್ರದೊಟ್ಟಿಗೆ ಅಯ್ಯೋ, ನಾನು ರಘು ಸರ್ ಒಂದು 30-35 ಸಿನಿಮಾ ಜೊತೆ ಮಾಡಿದ್ವಿ ಸರ್. ನಾನು ರಘು ಅವರು, ಸಾಧು ಕೋಕಿಲ ಅವರು 30-40 ಸಿನಿಮಾ ಹೆಚ್ಚು ಕಮ್ಮಿ. ಒಂದು ಕಾಂಬಿನೇಷನ್ ಸೆಟ್ ಆಗಿಬಿಡುತ್ತೆ. ಹಾಂ, ಕೆಲವೊಂದು ಸೀನ್ ಅಂತೂ ಹಿಲೇರಿಯಸ್ ಅಲ್ಲ ಸರ್. ನಂದು ರಘು ಅವ್ರದ್ದು ಎಮೋಷನಲ್ ಸೀನ್ ಗಾಳಿಪಟದ ಲಾಸ್ಟಲ್ಲಿ ಏನು ಮಕ್ಕಳು ಅಂತ ಬೈಯೋದು. ಆಮೇಲೆ ಇದರಲ್ಲಿ ರೋಮಿಯೋಲಿ ಅಪ್ಪ, ಕಾಮ್ಸೋರ್ ಅಪ್ಪ, ಆ ಕ್ಯಾರೆಕ್ಟ್ರು. ಸೊ ಇಂಥವ್ರ ಜೊತೆಲಿ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಹ್ಯಾಪಿನೆಸ್ ಹುಟ್ಟುತ್ತೆ ಸರ್. ಆ ಹ್ಯಾಪಿನೆಸ್ಸು ಕ್ಯಾಮ್ರಲ್ಲಿ ಸರಿಯಾಗಿ ಥಿಯೇಟ್ರಲ್ಲಿ ಹೋಗುತ್ತೆ ಸರ್. ಅದು ಈವನ್ ಅಲ್ಲೇನೋ ತಪ್ಪಾಗಿದ್ರು ಕಾಣುತ್ತಲ್ಲ ಸರ್. ಹೌದು, ನಾವು ಮನುಷ್ಯರಿಗೆ ಸುಳ್ಳು ಹೇಳ್ಬೋದು, ಕ್ಯಾಮ್ರಾಗೆ ಸುಳ್ಳು ಹೇಳೋಕ್ಕಾಗಲ್ವೇ? ಅದೇನಿರುತ್ತೋ ಅದು ಕ್ಯಾಪ್ಚರ್ ಮಾಡುತ್ತಲ್ಲ ಸರ್. ನಿಮ್ಮದು ನಿಮ್ಮ ಕೋ ಆ್ಯಕ್ಟರ್ಸ್ದು ಅದೊಂದು ಕಾಂಬಿನೇಷನ್ನು, ನಿಮ್ಮದು ಮತ್ತು ನಿಮಗೋಸ್ಕರ ಲಿರಿಕ್ಸ್ ಬರೋದಲ್ಲ, ಅದೊಂದು ಕಾಂಬಿನೇಷನ್ ಬೇಕು. ಹಾಡ್ರಿ, ನಾನು ಬರ್ತಾ ಯೋಚನೆ ಮಾಡ್ತಿದ್ದೆ, ನಾನು ಈ ಸಿನಿಮಾ ಸಾಹಿತ್ಯ ಭಾಳ ನೆಗ್ಲೆಕ್ಟೆಡ್ ನಮ್ಮಲ್ಲಿ. ಬಟ್ ಕಷ್ಟದ ಸಾಹಿತ್ಯ ಸರ್ ಅದು. ಕಷ್ಟದ ಸಾಹಿತ್ಯ. ಕೆಲವೊಂದು ಸಲ ತುಂಬ ಬೇಜಾರಾದಾಗ ರಾತ್ರಿ ಅಂತ ಒಂದಷ್ಟು ಹಾಡು ಹಾಕ್ಕೊಂಡು ಒಂದೇ ಹಾಡು ಕೇಳ್ತಾ ಇರ್ಬೋದು. ಏನು ಗೊತ್ತಾ ಸರ್, 10 ಸೀನಲ್ಲಿ ಹೇಳೋದು. ಅವ್ನು ನಿಮ್ಮ ಫ್ಯಾನ್ ಅಲ್ಲ ನೋಡಿ, ನಾನು ಹೇಳಬಲ್ಲೆ. ಇಲ್ಲ ಪಾಪ, ವಿಶ್ವ ಔಟ್ ಹೋದ ಅಲ್ಲ, ಸಿನಿಮಾ ಫ್ಯಾನ್. 10 ಸೀನಲ್ಲಿ ಹೇಳೋದನ್ನ ನೀವು ಒಂದು ಲೈನಲ್ಲಿ ಹೇಳ್ಬೋದು. ಕರೆಕ್ಟ್. ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಒಂದು ಲೈನಲ್ಲಿ ಹೇಳ್ಬಿಡ್ಬೋದು. ಆ್ಯಂಡ್ ನೀವು ಆ ಸಾಂಗ್ ಹಾಕೋದ್ರ ಮೂಲಕ ಕಷ್ಟ ಆಗಲಿ ಸುಖ ಆಗಲಿ ಕನ್ವಿನ್ಸ್ ಮಾಡ್ಬೋದು. ಒಂದು ಸೀನಲ್ಲಿ ಹಿಂಗೆ ನೋಡಿ ಇಷ್ಟುದ್ದ ಹೇಳೋದಕ್ಕಿಂತ ಒಬ್ರನ್ನೊಬ್ರು ಹಿಂಗೆ ನೋಡಿ ಆ ಮ್ಯೂಸಿಕಲ್ಲಿ ಒಂದು ಸ್ಲೋ ಮೋಷನ್ನು, ಒಂದು ಬ್ಯೂಟಿಫುಲ್ ದೊಡ್ಡ ಕ್ಯಾನ್ವಸ್ಸು, ಯಾವುದೋ ಬೆಟ್ಟದ ಮೇಲೆ ಇಬ್ಬರೇ ನಿಂತಿದ್ದಾರೆ ಅಂದರೆ ಅವ್ನ ಮನಸ್ಸಲ್ಲಿ ಇರೋದು ಹೇಳ್ತಾ ಇದ್ದೀವಿ ಆಡಿಯನ್ಸ್ಗೆ ಅಂತ. ಅದರಲ್ಲಿ ಜರ್ನಿ ಮಾಡ್ಬಿಡ್ತಾರೆ ಸರ್ ಅವರು. ನಾನು ನಿಮ್ಮದು ಮುಂಗಾರು ಮಳೆ ಹಿಟ್ ಆದಾಗ FM ರೇನ್ಬೋಲ್ RJ ನಾನು. ಹಾಂ, ಮೆಸೇಜ್ಗಳು ಬರೋದು ಕೆಲವೊಂದು ಸಲ. ಶೋ ಮುಗಿತಾ ಬಂದರೂ ಮುಂಗಾರು ಮಳೆ ಪ್ಲೇ ಆಗಿರಲ್ಲ. ಮುಂಗಾರು ಮಳೆ ಹಾಡಾಕ್ದೆ ಶೋ ಮುಗಿಸ್ಬಿಡ್ತೀರಾ, ಅದು ಹೆಂಗೆ ಮುಗಿಸ್ತೀರ ನೋಡೋಣ ಅಂತ. ಆ ಲೆವೆಲ್ಗೆ ಅದು ನೋಡಿ ನೀವು ಆ ಲಿರಿಕಲ್ಲು, ಮ್ಯೂಸಿಕ್ಕು, ಪಿಕ್ಚರೈಸೇಷನ್ನು, ಆ ಸೋನು ನಿಗಮ್ ವಾಯ್ಸು ಸರ್ ಕೂಡ ಬರ್ಬೇಕು ಸರ್. ಅದೊಂದು ಮ್ಯಾಜಿಕ್ ಸರ್. ನನಗೆ ಸೋನು ನಿಗಮ್ ಅವ್ರು ಸಿಕ್ಕಿದಾಗ ಹೇಳಿದರು. ಆ್ಯಂಡ್ ಅವರ ಒಂದು ವಿಡಿಯೋ ಕೂಡ ನಾನ್ ಕನ್ನಡಿಗ ಆಡಿದಾನಂತ ಅನ್ಸಾರ ಸರ್. ಆಮೇಲೆ ಅವ್ರದ್ದೊಂದು ವಿಡಿಯೋ ಅಲ್ಲಿ ಏನು ಹೇಳಿದ್ದಾರೆ ಆ ಸತ್ಯ ಕೂಡ ನನಗೆ ಹೇಳಿದ್ದಾರೆ ಅವರು. ಅವರೆಲ್ಲೇ ಫಾರಿನ್ಗೆ ಹೋಗಿ ಸಾವಿರಾರು ಜನದ ಮಧ್ಯೆ ಯಾರಾದರೂ 10 ಜನ ಕನ್ನಡ ಅಂದರೆ ಸಾಕು, ನಾನು ಅನಿಸುತ್ತಿದೆ ಹಾಡ್ತೀನಿ. ನನಗೆ ಹಿಂದಿ ಇರ್ಬೋದು ಭಾಷೆ, ಆದರೆ ನನಗೆ ಹೋದ ಜನ್ಮದಲ್ಲಿ ನಾನು
ಕನ್ನಡಿಗನಾಗೆ ಹುಟ್ಟಿದ್ದೀನಿ, ಬರೋ ಜನ್ಮದಲ್ಲಿ ಅಲ್ಲೇ ಹುಡ್ತೀನಿ ಅಂತಲೇ ಹೇಳ್ತಾರೆ ಅವರು. ಸೊ ಒಂದು ಸಾಂಗ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ದ್ವಾಪರ ಹಾಡಿದ್ದು ನಾನ್ ಕನ್ನಡಿಗ ಹುಡುಗ. ಅವನು ಜಸ್ಕರಣ್ ಸಿಂಗ್, ಅವ್ನು ಫಸ್ಟ್ ಸಾಂಗ್ ಸರ್, ಫಸ್ಟ್ ಸಾಂಗ್ ನೋಡಿ ಕನೆಕ್ಷನ್ ಅನ್ನೋದು ಸರ್. ಅವನು ಬಂದಿದ್ದು ಸರಿಗಮಗೆ, ZTV ಸರಿಗಮ ಕಾಂಪಿಟೇಷನ್ಗೆ. ಅದೇ ಅರ್ಜುನ್ ಜನ್ಯ ಏನೋ ಹೇಳಿದ್ರಂತೆ, ಒಂದು ಫಿಲಮಲ್ಲಿ ಅವಕಾಶ ಕೊಡ್ತೀನಿ ನನಗೆ ಸರ್. ಅದು ಅವ್ನು ಫಸ್ಟ್ ಹಾಡಿರೋದು ಅನಿಸುತ್ತಿದೆ. ಓ ಓಕೆ ಓಕೆ. ಅವ್ನು ಕೇಳಿದೆ, ನೀನು ಕನ್ನಡ ಇಷ್ಟು ಸ್ಪಷ್ಟ ಹೇಗೆ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ. ಸರ್ ನಾನು ಅವಾಗವಾಗ ಶೋಗೆ ಬರ್ತಿದ್ದೆ, ಹಿಂದಿ ಸಾಂಗ್ ಶೋಗಿಲ್ಲಿ. ನಾನು ಒಂದು 5-6 ಇಯರ್ಸ್ ಬ್ಯಾಕ್ ಬಂದಾಗ ಕನ್ನಡ ಶೋ ವಿತ್ ಇಲ್ಲೇ ಹುಟ್ಟು ಬೆಳೆದಿರ್ತಾರಲ್ಲ ಸರ್, ಅವರೊಂದು ಶೋ ಮಾಡಿದ್ರು ಸರ್. ಆ ಶೋ ಮಾಡಬೇಕಾದ್ರೆ ಅವ್ರು ಹೇಳಿದ್ದು, ನೋಡಪ್ಪ ಫಸ್ಟ್ ನೀನು ಅನಿಸುತ್ತಿದೆ ಸಾಂಗ್ ಆಡಲೇಬೇಕು, ಪಾಪ್ಯುಲರ್ ಸಾಂಗ್ ಇದು ಅಂತ ಹೇಳಿದ್ದಕ್ಕೆ ಸರ್ ಐ ಪ್ರಾಕ್ಟೀಸ್ಡ್ ಇಟ್. ನಾನು ಹಾಡಿದ ಮೇಲೆ ಸರಿಗಮಾಲೆ ಆಡಿಷನ್ ಅಂತ ಗೊತ್ತಾಯಿತು. ಬೆಂಗಳೂರಲ್ಲೇ ಇದ್ದಾನೆ ಸರ್ ಹುಡುಗ, ಸರಿಗಮಾಲೆ ಆಡಿಷನ್ ಅಂತ ಗೊತ್ತಾಯಿತು. ಅಲ್ಲೂ ಹೋದಾಗ ಇದೇ ಹಾಡು ಹಾಡಿದೆ, ನಾನು ಅನಿಸುತ್ತಿದೆ ಹಾಡಿದೆ ಸರ್. ಇವತ್ತು ನೋಡಿ ಸ್ಟಾರ್ಟ್ ಆಗಿದ್ದು ಅನಿಸುತ್ತಿದೆ ಹಾಡಿ, ಇವತ್ತು ನನ್ನ ಕರಿಯರ್ ಕೂಡ ಸ್ಟಾರ್ಟ್ ಆಗಿದ್ದು ನಮ್ಮ ಸಿನಿಮಾಯಿಂದ ಸರ್. ಆಮೇಲೆ ಯಾವ ಮಟ್ಟದ ಹಿಟ್ಟು ಸರ್ ಆತನಿಗದು. ನೀವು ಫಸ್ಟ್ ಹಾಡು ಹಾಡಿರೋದು ಈ ಪರಿ ಹಿಟ್ ಆಗಿ. ಓಯ್ಯೋ ಆಮೇಲೆ ದ ವೇ ಆ ರೀಲ್ಸು ಟ್ರೆಂಡ್ ಅಲ್ಲ ಸರ್, ಇನ್ಸ್ಟಾ ರೀಲ್ಸ್ ಸರ್. ನಾವು ಯೂತ್ಸ್ಗೆ ಎಲ್ರಿಗೂ ಅದು ದೊಡ್ಡ ಟ್ರೆಂಡು. ಫಸ್ಟ್ ಕನ್ನಡ ಸಾಂಗ್ ಸರ್, ನಂಬರ್ 1 ಸಾಂಗ್ ಟು ಕ್ರಾಸ್ 7 lakhs ರೀಲ್ಸ್. ಓ, ನಂಬರ್ ಆಫ್ ರೀಲ್ಸ್ ಕೌಂಟ್ ಆಗುತ್ತಾ? ನಂಬರ್ 1 ಪೋರ್ಟಲಲ್ಲಿ ಸರ್, ಅದು ಆತನ ಪೋರ್ಟಲಲ್ಲಿ ಓಕೆ 7 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಅದು ಒಟ್ಟಾರೆ ಏನು ಬೇರೆ ಬೇರೆ ಪೋರ್ಟಲೆಲ್ಲ ತೊಗೊಂಡ್ರೆ ಫಾರ್ಮುಲಾ. ನಾನೊಂದ್ಸಲ ರಾಜಮೌಳಿದ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಪ್ರತಿ ಸೀನ್ ಬರೆಯುವಾಗಲೂ ಅನ್ಕೋತಿದ್ರಂತೆ, ಇದು ರೀಲ್ಸ್ ಆಗುತ್ತಾ ಇಲ್ವಾ, ರೀಲ್ಸ್ ಆದರೆ ಇಟ್ ಈಸ್ ಸಕ್ಸಸ್. ಆಮೇಲೆ ನೋಡಿ ಗಮನದಲ್ಲಿ ಇಟ್ಕೊಂಡು ಸೀನ್ ಮಾಡ್ತೀನಿ ಅಂತ. ಆಮೇಲೆ 30 ಸೆಕೆಂಡ್ಸ್ ಅಷ್ಟೇ ಅಲ್ಲ ಸರ್, ಹೌದು. ಈಗ ಶಾರ್ಟ್ಸ್ ಜಮಾನ ಅಲ್ಲ, ಜನರನ್ನು ಕೂರ್ಸೋದೇ ಕಷ್ಟ ಈಗ. ಹೌದು, ಅದರಲ್ಲೂ ಥಿಯೇಟ್ರಲ್ಲಿ ಕೂರ್ಸೋದು ಕಷ್ಟ ಸರ್. 2.5 ತಾಸು 2.25 ತಾಸು ಅಂತ. ಸೊ ಈ 60th ಸೆಕೆಂಡಿಗೆ ಕ್ಲೈಮ್ಯಾಕ್ಸ್ ಬಂದ್ಬಿಡ್ಬೇಕ್ರಿ ಜನರಿಗೆ. ಹಿಂಗೆ ನೋಡೋಕೆ ಶುರು ಮಾಡಿದ್ರೆ ಕ್ಲೈಮ್ಯಾಕ್ಸ್ 60 ಸೆಕೆಂಡಿಗೆ ಬರ್ಬೇಕಲ್ಲ. ಇವತ್ತು ಕೃಷ್ಣಂ ಪ್ರಣಯಸಕ್ಕೆ ಗೆದ್ದಿರೋದೇ ಅಲ್ಲಿ ಸರ್. ನಿಮಗೆ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಏನು ನಡೀತಾ ಇದೆ, ಏನು ಹೇಳ್ತಾ ಇದ್ದಾನೆ ಇವನು, ಏನು ಆಗ್ತಿದೆ, ಅವನು ಯಾರು, ಇವಳು ಹಿಂಗೆ ಹೋಗ್ತಾ ಇರುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ಸೆಕೆಂಡ್ ಹಾಫ್ ವೆನ್ ಸ್ಟೋರಿ ರಿವೀಲ್ ಆಗುತ್ತಲ್ಲ, ಇದಿದೆ ಆಗಿರೋದು ಅಂತ, ಆಡಿಯನ್ ಭಾಳ ಖುಷಿ ಪಡ್ತಾನೆ. ಓ, ನನಗೆ ಅರ್ಥ ಆಯ್ತು ಈಗ ಅಂತ. ಸೊ ಗೆಲುವಿಗೆ ಕಾರಣನೇ ಅದು. ಈ 30 ಸೆಕೆಂಡ್ಸ್ ಜೇನ ದನಿಯೋಳೆ ಕ್ಲಿಕ್ ಆಗಿದ್ದೆ ಆ ರೀಲ್ಸಲ್ಲಿ ಸರ್. 7 lakh ರೀಲ್ಸ್ ಓವರ್ ಆಲ್ ದ ಪೋರ್ಟಲ್ ಹಾಕ್ಕೊಂಡ್ರೆ ಲೆಕ್ಕನ ನಾವು 1 ಮಿಲಿಯನ್ ಆಗುತ್ತೆ ಸರ್. 10 ಲಕ್ಷ ಜನ ಇವತ್ತು 2 ವಾರಕ್ಕೆ ನಮ್ಮ ಪಿಕ್ಚರ್ ಒಂದು 12-14 ಲಕ್ಷ ಜನ ನೋಡಿರ್ತಾರೆ. ಒಂದು ಬುಕ್ ಮೈ ಶೋ ಆ್ಯಪಲ್ಲಿ ನನ್ನ ಪ್ರಕಾರ ಒಂದು 4-5 ಲಕ್ಷ ಬರೀ ಬುಕ್ ಮೈ ಶೋ ಆ್ಯಪಲ್ಲಿ ಹೋಗಿದೆ ಟಿಕೆಟ್ಸ್. ಸೊ ಈ ರೀಲ್ ಮಾಡಿದವ್ರೆ ನಿಮಗೆ ಭಾಳ ಇಷ್ಟಪಟ್ಟು ಮಾಡಿರ್ತಾರೆ. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ ಅಲ್ಲ ಸರ್ ರೀಲು. ಯು ಶುಡ್ ಸ್ಪೆಂಡ್ ಟೈಮ್. ಅದಕ್ಕೊಂದು ಪ್ರಿಪ್ರೇಷನ್ ಇದೆ, ಮೇಕಪ್ ಇದೆ, ಕಾಸ್ಟ್ಯೂಮ್ ಇದೆ. ಅದೊಂದು ಕ್ಯಾಲ್ಕುಲೇಷನ್ FM ಅಲ್ಲೂ ಇರ್ತಿತ್ತು. ಒಬ್ಬ ಮೆಸೇಜ್ ಮಾಡಿದ್ದಾನೆ ಅಂದ್ರೆ 1,000 ಜನ ಕೇಳ್ತಿದ್ದಾರೆ ಅಂತ ಅರ್ಥ. 1000 ಜನ ಶೋ ಕೇಳ್ತಾ ಇದ್ರು, ಒಬ್ಬ ಮೆಸೇಜ್ ಮಾಡಿರ್ತಾನೆ ಅಂತ. ಹಾಗೆ ಒಬ್ಬ ರೀಲ್ ಮಾಡಿದ್ದಾನೆ ಅಂದರೆ ಅಟ್ಲೀಸ್ಟ್ 1,000 ಜನರಿಗೆ ಆ ಹಾಡು ಇಷ್ಟ ಆಗಿದೆ ಅಂತ ನೀವು ಮಲ್ಟಿಪ್ಲೈ ಮಾಡ್ಕೊಂಡು 1000 ಜನಕ್ಕೆ ಇಷ್ಟ ಆಗಿದೆ. ಕೆಲವೊಬ್ರು ಟ್ರೆಂಡ್ ಆಗ್ತಿದೆ ಅಂತಲೂ ಮಾಡ್ಬಿಟ್ಟಿರ್ತಾರೆ ಸರ್. ನಾವು ಟ್ರೆಂಡಲ್ಲಿ ಇರ್ಬೇಕು ಗುರುವೇ, ನಾವು ಟ್ರೆಂಡಲ್ಲಿ ಇಲ್ಲ ಅಂದರೆ ಹೇಗೆ ಅಂತ. ಆ ಥರನೂ ಇದೆ ಸರ್ ಒಂದು ವರ್ಗ. ಕುಡ್ ಬಿ. ಆಲ್ ಓವರ್ ಇಂಡಿಯಾ ನಂಬರ್ 2, ನಂಬರ್ 1ನಲ್ಲಿ ಒಂದು ನಮ್ಮ ಕನ್ನಡ ಸಾಂಗು ಸ್ಟೇಸ್ ಫಾರ್ 20 days ಇನ್ಸ್ಟಾಲ್ಲಿ. ಅಲ್ಲ, ಇದು ಯಾವುದೋ ಬೇರೆ ಕಾಲದಲ್ಲಿ ಆಗಿದ್ರೆ ನನಗೇನು ಇಷ್ಟು ಥ್ರಿಲ್ ಅನ್ನಿಸ್ತಿಲ್ಲ. ಬಟ್ ಈ ಕಾಲ ಈಗ ಡಿಸ್ಟರ್ಬೆನ್ಸ್ ಅಷ್ಟಿದೆಯಲ್ಲ ಸರ್. ಡಿಸ್ಟರ್ಬೆನ್ಸ್ ಇದೆ, ಜನ ಥಿಯೇಟ್ರಿಗೆ ಬರಲ್ಲ ಅಂತಾರೆ. ಈಗ ಒಂದು ಯಾವುದೋ ಹೋಟ್ಲಿಗೆ ಹೋಗ್ತೀವಿ ಸರ್, ಜನ ಥಿಯೇಟ್ರಿಗೆ ಬರಲಿ ಪೂಜೆ ಎಲ್ಲ ಮಾಡಿಸ್ತಿದ್ದಾರೆ. ನನ್ನ ಕೇಳಿದ್ರು ಯಾರೋ, ನೀವು ಪೂಜೆ ಆಗಿದ್ದು ನೆಕ್ಸ್ಟ್ ಡೇ ಮಾಡ್ತಿದ್ದೀರಿ, ಚೆನ್ನಾಗಿ ಹೋಗ್ತಾ ಇದೆ, ಅದು ಕಾರಣ ಇರ್ಬೋದಾ ಅಂತ. ವೈ ನಾಟ್ ಅಂದೆ ಸರ್ ನಾನು. ಅಷ್ಟೇ, ವೈ ನಾಟ್ ಇರ್ಬೋದು. ಥಿಯೇಟ್ರದ ಯಾವುದೋ ಒಂದು ಮೂಲೆಯಲ್ಲಿ ಸರ್ ಒಬ್ಬರೇ ಬಂದು ಯಾರೋ ಒಂದು ಆಶೀರ್ವಾದ ಮಾಡಿರ್ತಾರಲ್ಲ,
ಅದರಿಂದ ಹಿಟ್ ಆಗಿರ್ಬೋದು, ವೈ ನಾಟ್? ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಯಾರ ಜೊತೆನೋ ನಾನು ಚೆನ್ನಾಗಿ ನಾನು ಎಲ್ಲರ ಜೊತೆ ಬೇಸಿಕಲಿ ಚೆನ್ನಾಗಿ ನಡ್ಕೋತೀನಿ. ಯಾರಿಗೋ ತುಂಬ ಖುಷಿಯಾಗಿರುತ್ತೆ ನನ್ನ ನೋಡಿ, ಇಲ್ಲ ಡೈರೆಕ್ಟ್ರನ್ನ ನೋಡಿ, ಯಾರೋ ಪ್ರೊಡಕ್ಷನ್ ಹುಡುಗರಿಗೆ ನಾನೇನು ಹೇಳಿರ್ತೀನಿ, ಆ ಖುಷಿಯಿಂದ ಅವ್ನು ಬ್ಲೆಸ್ ಮಾಡಿರ್ಬೋದಲ್ಲ. ಯಾರೋ ಬಂದು ತುಂಬ ಹೃದಯದಿಂದ ಆಲ್ ದ ಬೆಸ್ಟ್ ಹೇಳಿದ್ದು ವರ್ಕ್ ಆಗಿರ್ಬೋದು. ಇದು ಹಿಟ್ಟಾಗುತ್ರಿ ಅಂತ ಹೇಳಿರ್ಬೋದಲ್ಲ, ಇರ್ಬೋದು. ನಾನು ಅದನ್ನು ಬಿಲೀವ್ ಮಾಡ್ತೀನಿ ಸರ್. ಅದನ್ನು ಅದೇ ಸಮಸ್ಯೆ, ಎಲ್ಲ ನನ್ನಿಂದ ಅನ್ನೋ ತಲೆಗೆ ಏರ್ಬಿಟ್ರೆ ಅದು ನಾನು ಯಾವಾಗಲೂ ಒಂದು ವರ್ಡ್ ಹೇಳ್ತೀನಿ ಸರ್, ವಿ ಈಸ್ ಬಿಗ್ಗರ್ ದೆನ್ ಐ. ಹೌದು. ಸೊ ನಾವು ಅನ್ನೋದು ನಾನು ಅನ್ನೋದಕ್ಕಿಂತ ಭಾಳ ದೊಡ್ಡದದು. ಬಟ್ ನನಗೆ ನಿಮ್ಮ ಸಿನಿಮಾದವ್ರ ಮೇಲೆ ಒಂದು ಹೊಟ್ಟೆ ಕಿಚ್ಚು ಯಾವಾಗಲೂ ಇದೆ. ಏನು ಸರ್? ಶಿಲ್ಪ ಅವ್ರು ಇದ್ದದಕ್ಕೆ ಹೇಳಲಿಲ್ಲ ನಾನು. ಹಾಂ, ಬೇರೆಯವ್ರ ಜೊತೆ ರೊಮ್ಯಾನ್ಸ್ ಮಾಡಿನೂ ಹೆಂಡತಿ ಹತ್ರ ನೀವು ಬೆಂಚ್ ಚಪ್ಪರಿಸ್ಕೊತೀರಿ. ಅದೇ ಕಲೆ ಅಲ್ವಾ ಸರ್? ಕಲೆ ಅಂದ್ರೆ ಅದೇ ಅಲ್ವಾ ಸರ್? ಮನೆಯಲ್ಲಿ ಏನಾದರೂ ಅದಕ್ಕೆ ಕಡಿವಾಣ ಹಾಕ್ಬಿಟ್ರೆ, ಹಿಂದಿಲಿ ಒಂದು ಕಹಾವತ್, ಆ ಶೋಲೆ ಪಿಕ್ಚರಲ್ಲಿ ಒಂದು ಕಹಾವತ್ ಇದೆಯಲ್ಲ, ಹೇಳ್ತಾರಲ್ಲ, ಅಗರ್ ಘೋಡಾ ಘಾಸ್ ಸೆ ದೋಸ್ತಿ ಕರೆಗಾ ತೋ ಖಾಯೇಗಾ ಕ್ಯಾ? ಹಂಗೆ ಆಯ್ತಾ ಸರ್? ಅದಕ್ಕೆ ಎಲ್ಲಿವರೆಗೂ ಅದು ಚೆನ್ನಾಗಿ ಕಾಣಿಸ್ತೀನೋ ಆನ್ ಸ್ಕ್ರೀನು, ಎಲ್ಲಿವರೆಗೂ ಸಾಂಗು ಡ್ಯಾನ್ಸ್ಗೆ ಶಿಳ್ಳೆ ಚಪ್ಪಾಳೆ ಹೊಡಿತಾರೋ, ಎಲ್ಲಿ ನಾನು ಒಂದು ಹೆಣ್ಣನ್ನು ಹೊಗಳ್ತೀನೋ, ಹೀರೋಯಿನ್ನು ಫೀಮೇಲ್ ಮೇನ್ ಕ್ಯಾರೆಕ್ಟರ್ನ ಹೊಗಳ್ತೀನೋ, ರಮಿಸ್ತೀವೋ, ಅಲ್ಲಿವರೆಗೂ ಖುಷಿ ಪಡಲೇಬೇಕು ಮನೇಲಿ. ಆ್ಯಂಡ್ ಅದರದ್ದೇ ಆದ ಒಂದು ಲೈನ್ ಇದೆ ಸರ್. ಎಸ್ ಎಸ್, ಅದು ನೀವು ನನ್ನನ್ನು ಅವತ್ತಿಂದ ನೋಡ್ತಿದ್ದೀರಿ, ಫಾಲೋ ಮಾಡ್ತಿದ್ದೀರಿ. ಅದೇ ಯೋಚನೆ ಮಾಡ್ತೀವಿ. ನಿಮ್ಮ ಹೆಸರಿಗೆ ಯಾವುದು ಕಾಂಟ್ರವರ್ಸಿನೇ ಇಲ್ವಲ್ಲ ಅಂತ ಏನೋ ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳೋಣ. ಇಲ್ಲ, ನಾನು ಅದಕ್ಕೊಂದು ಲೈನ್ ಹಾಕಿದ್ದೀನಿ ಸರ್. ಸಿನಿಮಾ ಪ್ಯಾಕಪ್, ಮನೆ, ಪರ್ಸ್ನಲ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಎಸ್, ಇಫ್ ಐ ಆಮ್ ಗುಡ್ ಹಿಯರ್, ಐ ಆಮ್ ಗುಡ್ ಎವ್ರಿವೇರ್. ಕರೆಕ್ಟ್. ಇಫ್ ಐ ಆಮ್ ಡಿಸ್ಟರ್ಬ್, ಮನೆಯಲ್ಲೇ ನಾನು ಡಿಸ್ಟರ್ಬ್ಡ್ ಆಗಿದ್ದರೆ ಆಚೆ ಕಡೆ ಏನು ಸರ್ ಮಾಡೋಕ್ಕಾಗುತ್ತೆ? ಎಕ್ಸ್ಪೆಷಲಿ ಆ್ಯಸ್ ಎ ಆ್ಯಕ್ಟರ್ ಸರ್, ಆ್ಯಸ್ ಎ ಆ್ಯಕ್ಟರ್ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರಲ್ಲ, ನನಗೆ ಅಷ್ಟು ಮೂಡ್ ಸ್ವಿಂಗ್ಸ್ ಇಲ್ಲ. ಯಾಕೆಂದರೆ ನಾನು ಆರಾಮಾಗಿರುವಂಥ ಮನುಷ್ಯ. ಅಂದರೆ ಶೂಟಿಂಗ್ ಮುಗಿದ ಮೇಲೆ ಎಲ್ಲಿ ಹೋಗಲಿ ಅನ್ನೋದಕ್ಕೆ ಭಾಳ ಆಪ್ಷನ್ಗಳಿಲ್ಲ, ಸೀದಾ ಒಂದೇ ಮನೆ ಇದೆ, ಮನೆಗೆ ಹೋಗ್ತೀರಿ. ಈಗ ನೋಡಿ, ಕಾರು ಮಕ್ಕಳು ವೇಟ್ ಮಾಡ್ತಾರೆ, ಸುಮ್ಮನೆ ನನಗೆ ಅವ್ರ ಜೊತೆ ನಿಮ್ಗೆ ತುಂಬ ಖುಷಿ ಕೊಡೋಂಥ ಜಾಗ ಯಾವುದು ಗಣೇಶ್ ಅವರೇ ಅಂತ ಹೇಳಿದ್ರೆ, ನಾನು ಹೇಳೋದು ಎರಡೇ ಜಾಗ ಸರ್. ಒಂದು ಶೂಟಿಂಗ್ ಕ್ಯಾಮ್ರಾ ಮುಂದೆ, ಇನ್ನೊಂದು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಅವ್ರ ಜೊತೆ ಕೂತ್ಕೊಂಡು ರೇಗಿಸ್ಕೊಂಡು ಬೈಸ್ಕೊಂಡು ಏನ್ರಿ ಇದಂತ ಬೈಸ್ಕೊಂಡು ಅವ್ರ ಕೈಲಿ, ಮಕ್ಳು ಏನೋ ಹೇಳ್ತಾ, ಅದು ನನಗೆ ಹ್ಯಾಪಿ ಫ್ಯಾಮಿಲಿ ಲೈಫ್ ಇಸ್ ಅ ಸೀಕ್ರೆಟ್ ಆಫ್ ಸಕ್ಸಸ್. 100% ಸರ್. ಯುವರ್ ಫ್ಯಾಮಿಲಿ ಈಸ್ ಯುವರ್ ಬ್ಯಾಕ್ ಬೋನ್. ಕರೆಕ್ಟ್. ಯು ಡೂ ಗುಡ್ ಥಿಂಗ್, ರಾಂಗ್ ಥಿಂಗ್, ದೇ ವಿಲ್ ಸ್ಟ್ಯಾಂಡ್ ಬೈ ಯು. ಹಾಗಂತ ರಾಂಗ್ ಥಿಂಗ್ಸ್ ಮಾಡಬಾರ್ದಲ್ಲ ನಾವು, ವಿಚ್ ಇಂಟರ್ನಲಿ ದಟ್ ವಿಲ್ ಹರ್ಟ್ ದೆಮ್. ಸೊ ಹಾಗಾಗಿ ಶಿಲ್ಪ ಏನು ಹೇಳಲ್ಲ. ಕೆಲವೊಂದ್ಸಲ ತಮಾಷೆಗೂ ಕೇಳಿದಾಳಕ್ಕೆ, ಇಷ್ಟು ಜನದ ಬಂದರೆ ನಿಮ್ಮದೇ ಬರಲ್ಲ ಅಂತ. ಅದಕ್ಕೆ ನನ್ನ ಆನ್ಸರು ನನಗೆ ಗೊತ್ತಾಗಲ್ಲ ಅಂತ. ನಮ್ದು ಹಂಗೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ಬಟ್ ಯಾವಾಗಾರು ಇಬ್ಬರು ಕುತ್ಕೊಂಡು ಥಿಯೇಟ್ರಲ್ಲಿ ನಿಮ್ಮದೇ ಸಿನಿಮಾ ನೀವು ನೋಡೋವಾಗ ಏನೋ ಒಂದು ರೊಮ್ಯಾಂಟಿಕ್ ಸೀನ್ ಬಂತಪ್ಪ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಆ ಥರದ್ದು ನನ್ನ ಜೊತೆಲಿ ಕೂತ್ಕೊಳ್ಳೋದಿಲ್ಲ ಅವಾಗ. ಬೇರೆ ಬೇರೆ ಸೀಟಲ್ಲಿ ಇರ್ತೀನಿ. ಹಿಂಗೆ ಬರುತ್ತೆ ಕಣ್ಣು, ಜಾಣ ಕುರುಡ ನಾನು, ಸುಮ್ಮನೆ ಕೂತಿರ್ತೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ ಸರ್. ಅವಳು ಯಾವತ್ತೂ ನನಗೆ ಆಕೆ ಕ್ವಶನ್ ಮಾಡಿಲ್ಲ, ನೆವರ್. ಇದು ಯಾಕೆ ಹಿಂಗೆ ಇದೆ, ನೋ. ಅದು ನಾವಿಬ್ಬರು ಮುಂಚೆಯಿಂದನೂ ಫ್ರೆಂಡ್ಸ್ ಆಗಿದ್ವಿ, ಆಮೇಲೆ ಲವ್ ಆಯಿತು, ಮದುವೆ ಆಯಿತು, ಅದೆಲ್ಲ ಸೆಕೆಂಡ್ರಿ. ಬಟ್ ಆಕೆಗೂ ಆ ಸೆನ್ಸಿಬಿಲಿಟಿ ಇದೆ. ಎಸ್, ನನ್ನ ಗಂಡ ಅನ್ನೋದಕ್ಕಿಂತ ಗೋಲ್ಡನ್ ಸ್ಟಾರ್ ಗಣೇಶ್ ಅವನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ, ಚೆನ್ನಾಗಿ ಪರ್ಫಾರ್ಮ್ ಅಂದರೆ ಸಿನಿಮಾ ಅದೆಲ್ಲ ಮಾಡಿದಾಗ ಜನ ಮೆಚ್ತಾರೆ. ಜನ ಮೆಚ್ಚಿದ್ರೆ ನಮಗೆಲ್ರಿಗೂ ಖುಷಿಯಾಗುತ್ತೆ ಅನ್ನೋ ಸೆನ್ಸಿಬಿಲಿಟಿ ಆಕೆಗಿದೆ. ಮಕ್ಳು ಹೆಂಗೆ ನೋಡ್ತಾರೆ? ಖುಷಿ ಮಕ್ಕಳಿಗೆ ಖುಷಿ. ಅವ್ನು ಚಿಕ್ಕವನು 8 ಇಯರ್ಸ್, ಅವನಿಗೆ ಅವ್ನು ದ್ವಾಪರ ಸಾಂಗ್ ಅಂತೂ ಸರ್ ಹೆಂಗೆ ಕ್ರೇಜಿಯಾಗಿ ನೋಡಿದ್ದಾನೆ ಅಂದರೆ ಹಂಗೆ ನೋಡಿದ್ದಾನೆ ಸರ್ ಅವನು. ಆ ಜೇನ ದನಿಯೋಳೆ ಸುಮ್ಮನೆ ತಲೆ ಮಾಡಿಸ್ತಾನೆ. ಅಲ್ಲೊಂದು ಸ್ಟೆಪ್ಪಲ್ಲಿ ನನಗೆ ಗೊತ್ತಿಲ್ಲ, ಅದು ಸ್ಟೆಪ್ ಮಾಡ್ತಾ ಹೀಗೆ ಬರ್ತೀನಿ ತಲೆ. ಅದನ್ನು ನನಗೆ ಒಂದು 1000 ಸಲ ಮಾಡಿಸಿದ್ದಾನೆ ಸರ್.
ಹೌದಾ? ಅದು ಮಾಡು ಅದೊಂದ್ಸಲಿ ಪಾಪ ಅಪ್ಪ ಅದೊಂದ್ಸಲಿ ಮಾಡು ಅಂತಾನೆ. ಮಾಡಿದ ತಕ್ಷಣ ಕ್ಯೂಟಿ ಅಂತಾನೆ. ಏಯ್ ನೀನೇನು ನನ್ನ ಕ್ಯೂಟಿ ಪಪ್ಪ ಹಂಗೆ ಕಾಣಿಸ್ತಿದ್ಯಾ ನೀನು ಅಂತ. ಮಗಳು ಬರ್ತಾಳೆ, ಅಪ್ಪ ನನ್ನ ಜೊತೆ ಒಂದು ಸಲ ಡ್ಯಾನ್ಸ್ ಮಾಡು ಅಂತ. ಭಾಳ ಜನ ಮಾತಾಡ್ತಾರೆ ಮಲಯಾಳಮಲ್ಲಿ ಭಾಳ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬರ್ತವೆ. ಇಲ್ಲ ಸರ್, ಅಲ್ಲಿ ಹಿಟ್ಟಾಗಿರೋದು ಇಲ್ಲಿ ನೋಡ್ತೀವಿ. ಅಲ್ಲೂ ಫ್ಲಾಪ್ ಆಗಿರೋದು ಇರ್ತವೆ. ಹೌದು, ಅಲ್ಲಿ ಹಿಟ್ಟಾಗಿರೋದು ಇಲ್ಲಿ ನೋಡ್ತೀವಿ ಸರ್. ಸೊ ಒಂದು ಸಿನಿಮಾ ಹಿಟ್ಟಾಗೋಕ್ಕೆ ಪ್ರತಿಯೊಬ್ಬರು ನೋಡ್ಬೇಕು ಸರ್. ಇವರಷ್ಟೇ ನೋಡಿದ್ರೆ ಹಿಟ್ಟಾಗುತ್ತೆ, ಅವರಷ್ಟೇ ನೋಡಿದ್ರೆ ಎಲ್ಲ ಲ್ಯಾಂಗ್ವೇಜ್ ಅವ್ರು ನೋಡಿದ್ರೆ ಸಿನಿಮಾ ಬಿಕಮ್ ಬ್ಲಾಕ್ ಬಾಸ್ಟರ್ ಅಂತ ಕರಿತೀವಲ್ಲ, ಆ ಥರ ಆಗುತ್ತೆ. ಪ್ಯಾನ್ ಇಂಡಿಯಾ ಬಗ್ಗೆ ಒಪಿನಿಯನು? ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಪ್ಯಾನ್ ಇಂಡಿಯಾ ಆಗಿದ್ದು ಬಿಸ್ನೆಸ್ ವೈಸ್ ತುಂಬ ಒಳ್ಳೆಯದು. ನೀವು ಎಲ್ಲ ಕಡೆ ಹೋಗ್ತೀವಲ್ಲ, ಬಟ್ ರೂಟ್ ಕೂಡ ಚೆನ್ನಾಗಿರಬೇಕು, ಅವಾಗಲೇ ಫ್ರೂಟ್ ಬರೋದು. ಕರೆಕ್ಟ್. ಸೊ ನಾವು ಯಾವಾಗಲೂ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ಭಾಷೆ, ನಮ್ಮ ರೂಟು, ಈಗ ನಾನು ಹೇಳೋದು ಸರ್, ಲೋಕಲ್ ಈಸ್ ಇಂಟರ್ನ್ಯಾಷನಲ್ ಅಂತ. ನಾವು ಇಂಟರ್ನ್ಯಾಷನಲ್ದು ತಂದು ಬಂದು ಇಲ್ಲಿ ತೋರಿಸಿದ್ರೆ ಅವ್ರು ನೋಡಿದ್ದಾರೆ ಎಲ್ಲ. ನಾ ಕಾಂತಾರದಲ್ಲಿ ಅದೇ ಹೇಳ್ತೀವಿ, ಯಾವುದೋ ಒಂದು ಹಳ್ಳಿ ಕಥೆ ಅದು, ದಟ್ ಇಸ್ ಇಂಟರ್ನ್ಯಾಷನಲ್. ಬಟ್ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದರೆ ಟೆಕ್ನಿಕಲಿ ನಾವು ಹಾಗೆ ಇರಬೇಕು ಸರ್, ಆ ಲೆವೆಲ್ಗೆ ಇರಬೇಕು. ಹೇಳೋ ಕಥೆ ನಮ್ಮದಾಗಿರ್ಬೇಕು. ಎಸ್. ಗಂಡ ಹೆಂಡ್ತಿದ ಇಲ್ಲ, ಇಬ್ಬರು ಪ್ರೇಮಿಗಳದ, ಪ್ರಿಯಕರಂದ, ಒಂದು ಮನೆ ಕಥೆನ, ಅಪ್ಪ ಮಗನ, ಅಮ್ಮ ಮಗನ, ಅಣ್ಣ ತಮ್ಮನ, ನಮ್ಮ ಕತೆ ನಮ್ಮ ರೀಜನಲ್ಲಿ ಏನು ನಡೀತೋ ಅದನ್ನು ಹೇಳಬೇಕು. ಬಟ್ ಕ್ಯಾನ್ವಾಸ್ ದೊಡ್ಡದೇ ಇರಬೇಕು ಸರ್. ಇವತ್ತು ಚಿಕ್ಕ ಪುಟ್ಟ ಕ್ಯಾನ್ವಾಸ್ ಅಂದರೆ ಜನ ನೋಡೋಣ ಬಿಡು ಅಂತ ಹೇಳ್ತಾರೆ. ಸೊ ಅನ್ಸ್ಬೇಕು ಅವ್ರಿಗೆ ಈ ಪಿಕ್ಚರ್ ನೋಡಬೇಕು ಅಂತ. ಫಸ್ಟೆಲ್ಲ ಪೇಪರ್ ಆ್ಯಡ್ ನೋಡಿದ್ರೆ ನಾವು ಡಿಸೈಡ್ ಮಾಡ್ತಿದ್ವಿ ಈ ಪಿಕ್ಚರಲ್ಲಿ ಏನೋ ಇದೆ ನೋಡಬೇಕು. ಈಗ ಒಂದು ಸಾಂಗು, ಒಂದು ಟೀಸರು, ಆ ಒಂದು ಬಿಗ್ ಅನ್ಸ್ಬೇಕು ಸರ್. ಎಫರ್ಟ್ ಜಾಸ್ತಿ ಆಗಿದೆ. ಎಫರ್ಟು ಟೆಕ್ನಿಕಲಿ ಕೂಡ ತುಂಬ ಚೆನ್ನಾಗಿರ್ಬೇಕು ಸರ್. ನನ್ನ ಪ್ರಕಾರ ಲೋಕಲ್ ಇಂಟರ್ನ್ಯಾಷನಲ್. ಸೊ ಪ್ಯಾನ್ ಇಂಡಿಯಾ ಏನೇ ಆದರೂ ನಾವು ನಮ್ಮತನವನ್ನು ಕೂಡ ಬಿಡಬಾರ್ದು. ನಿಮಗೆ ಸರ್ ವಿಮೆನ್ ಓರಿಯೆಂಟೆಡ್ ಫಿಲ್ಮ್ ಯಾಕಿಲ್ಲ ನಮ್ಮಲ್ಲಿ? ಹೀರೋಯಿನ್ ಓರಿಯೆಂಟೆಡ್ಡು ಇತ್ತೀಚೆಗೆ ಇಲ್ಲ. ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ, ಅಂದರೆ ಹೀರೋಯಿನ್ ಇರ್ರೆಲೆವೆಂಟ್ ಆಗಿಬಿಡ್ತಾರೆ ಸುಮ್ಮನೆ ನಾಮಕೆ. ರೀಸೆಂಟ್ ಟೈಮ್ಸಲ್ಲಿ ಇಲ್ಲ. ವೆನ್ ರೈಟರ್ಸ್ ಆರ್ ಡೈರೆಕ್ಟರ್ಸ್ ಆರ್ ಪ್ರೊಡಕ್ಷನ್ ಕಂಪ್ನಿ, ದೇ ಡೋಂಟ್ ಡಿಸೈಡ್ ಲೈಕ್ ದಟ್ ಸರ್. ಅಂದರೆ ನಾವು ಫೀಮೇಲ್ ಓರಿಯೆಂಟೆಡ್ ಮಾಡಬೇಕು ಅನ್ನೋದು ನೋಬಡಿ ಡಿಸೈಡ್ಸ್. ಓಕೆ. ಆ ಥರ ಒಂದು ಕ್ಯಾಟಗರೀಸ್ ಇರಲ್ಲ ಎನಿವೇರ್. ಇಂಡಿಯನ್ ಸಿನಿಮಾ ಇಸ್ ಹೀರೋ ಸೆಂಟ್ರಿಕ್. ಬಟ್ ನಿಮ್ಗೆ ದ್ವಾಪರ ಸಾಂಗ್ ಹಿಟ್ ಆದಾಗಲೇ ಒಂದು ಸೆನ್ಸ್ ಬಂದುಬಿಟ್ಟಿರುತ್ತಲ್ಲ? ಹಂಗೆ ಇಲ್ಲ ಸರ್. ಸರ್ ನನ್ನ ಎಂಟೈರ್ ಸಾಂಗ್ಸ್ ಮೇಲೆ ಬೆಟ್ಟಿಂಗ್ ಇತ್ತು. ದ್ವಾಪರ ವಾಸ್ ಮೈ ಟಾಪ್ ಒನ್ ಬಿಕಾಸ್ ಅದು ಕಂಪೋಸಿಂಗಲ್ಲಿ ಐ ನೋ ದಟ್ ಐ ಆಮ್ ಕಂಪಿಂಗ್. ಇದು ಡಿಫಿಕಲ್ಟ್ ಕಂಪೋಸ್ ಮಾಡ್ತೀನಿ ಅಂತ ಐ ನೋ ಪರ್ಸ್ನಲಿ ಆ್ಯಂಡ್ ಅರ್ಜುನ್ಯ ವಿ ನೋ ಪರ್ಸ್ನಲಿ. ಬಟ್ ಆರ್ಡ್ರಲ್ಲಿನೂ ಆನಂದ್ ಆಡಿಯೋ ಶ್ಯಾಮ್ ಸಜೆಸ್ಟ್ ಟು ರಿಲೀಸ್ ದಿಸ್ ಆಸ್ ದ ಫಸ್ಟ್ ಸಾಂಗ್. ನಾನಂದರೆ ಈ ಸಾಂಗ್ ರಿಲೀಸ್ ಮೇಲೆ ಮತ್ತೆ ಯಾವ ಸಾಂಗ್ ಉಳಿಯಲ್ಲ ಅಂತ ಹೇಳಿದೆ. ಸೊ ದಟ್ ಈಸ್ ಅ ಕರ್ಸ್ ಫಾರ್ ಅಸ್. ನಾನು ನಿಮ್ಗೆ ಹೇಳ್ದಲ್ಲ ಸರ್, ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್ ದಿಸ್ ಇಸ್ ದ ಮ್ಯಾಸಿವ್ ಹಿಟ್ ಸಾಂಗ್ ಸರ್ ಅಂತ ಅದು ಇತ್ತು. ಅದರ ರೀಸನ್ ಐ ರಿಲೀಸ್ ಫಸ್ಟ್ 2 ಸಾಂಗ್ಸ್, ಆಮೇಲೆ ಸಾಂಗ್ಸ್ ಮಾಡಿ 3rd ಸಾಂಗ್ ರಿಲೀಸ್ ಮಾಡಿ ಇನ್ ಬಿಟ್ವೀನ್. ಬಿಕಾಸ್ ಆಮೇಲೆ ಅಟು ಯಾವುದು ಕಾಣಿಸಲ್ಲ ಅಂತ ಗೊತ್ತು. ಬಿಕಾಸ್ ಇಟ್ಸ್ ಲೈಕ್ ಎ ಸ್ಟ್ರೋಮ್ ಅಂತ ಗೊತ್ತು ಸರ್ ನನಗೆ. ಆ ಸಾಂಗ್ ವೆರಿ ಕೀನ್ ಆನ್ ದಟ್ ಒನ್. ಅದು ವೆರಿ ಪರ್ಟಿಕ್ಯುಲರ್ ಆಲ್ಸೋ. ಆ ಸಾಂಗ್ ಇಸ್ ಇನ್ವಿಟೇಷನ್ ಫಾರ್ ದ ಸಿನಿಮಾ ಅಂತ. ಬಟ್ ಇವ್ರ ಕೈಯಲ್ಲಿ ಮಚ್ಚು ಕೊಡಿಸಿ ಆ ಕ್ಯಾರೆಕ್ಟರ್ ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಗಣೇಶ್ ಕೈ? ಸಾಧ್ಯ ಸರ್, ಇದೆ. ಎಸ್. ಮಚ್ಚು ಒಂದು ಕೂಡಲೇ ಕೊಡ್ಸ್ಬಂದು ಸರ್. ಒಂದು ಫ್ಯಾಮಿಲಿಗಾಗಿ ಎತ್ಬೋದು, ಒಂದು ಗರ್ಲ್ ಫ್ರೆಂಡ್ಗಾಗಿ ಎತ್ಬೋದು, ಒಂದು ವೈಫ್ಗಾಗಿ ಎತ್ಬೋದು, ಒಂದು ಫ್ರೆಂಡ್ಗಾಗಿ ಎತ್ಬೋದು. ಇನ್ಫ್ಯಾಕ್ಟ್ ಆ ಜಾನರ್ಗೆ ಏನು ಅವ್ರು ಬಂದರೆ ಡೆಫಿನೆಟ್ಲಿ ಇಲ್ ಕ್ರಿಯೇಟ್ ಎ ಹಿಸ್ಟ್ರಿ. ಹೌದಾ? ಎಸ್. ನೀವು ಆ್ಯಸ್ ಎ ಡೈರೆಕ್ಟರ್ ಹೇಳ್ತಾ ಇದ್ದೀರಿ, ನನಗೆ ಆ್ಯಸ್ ಅನ್ ಆಡಿಯನ್ಸು ಗಣೇಶನ ಹಂಗೆ ನೋಡೋದಕ್ಕೆ ಜನಕ್ಕೆ ಅಲ್ಲ ಸಿಚುವೇಶನ್. ಹಾಂ ಅದೇ ಯಾವ ಪಾಯಿಂಟ್ ಅನ್ನೋದು ಈಗ ಅಪ್ಪ ಅಮ್ಮನಿಗೋಸ್ಕರ ಎತ್ತದಾನೆ ಎಮೋಷ್ನಲ್. ನೀವು ಗಣೇಶ್ಗೆ ಕತೆ ಮಾಡೋಕ್ಕಿಂತ ಮುಂಚೆ ಗಣೇಶ್ ಯಾವ ಫಿಲಮ್ ನೋಡಿದ್ರಿ? ನಾನು ಮುಂಗಾರು ಮಲೆ ನೋಡಿದೆ ಸರ್, ಗಾಲಿಪಟ ನೋಡಿದೆ, ಆಮೇಲೆ ಸರ್ಕಸ್ ನೋಡಿದೆ, ಆ್ಯಂಡ್ ಇದು ಚೆಲುವಿನ ಚಿತ್ತಾರ ಬಿಟ್ಸ್ ಆ್ಯಂಡ್ ಪೀಸಸ್. ಬಿಕಾಸ್ ಚೆಲುವಿನ ಚಿತ್ತಾರ ಐ ವಾಚ್ಡ್ ಇನ್ ತಮಿಳ್. ಐ ಸಪೋಸ್ ಟು ರೀಮೇಕ್ ಇನ್ ತೆಲುಗು, ದೆನ್ ವಿ ಡ್ರಾಪ್ಡ್ ಇಟ್. ಓಕೆ. ಆ ಟೈಮಲ್ಲಿ ಡಿಸ್ಕಷನ್ ಇತ್ತಿತ್ತು. ದಟ್ ವಾಸ್ ಮೈ ಸೆಕೆಂಡ್ ದಿಸ್ ಥಿಂಗ್. ಆಮೇಲೆ ನನಗೆ ಅನಿಸಿದೆ ವಾಟ್ ಕ್ಯಾನ್ ಐ ಡೂ, ಬಿಕಾಸ್ ದಟ್ ಇಟ್ ಸೆಲ್ಫ್ ಇಸ್ ಅ ಮಾಸ್ಟರ್ ಪೀಸ್ ಥರ ಇತ್ತಂತ. ವೆನ್ ಐ ಹ್ಯಾಪನ್ ಟು ಸಿ ಈಗ ತಮಿಳ್ ಆ್ಯಂಡ್ ಇಫ್ ಐ ಕಂಪೇರ್ ವಿತ್ ದ ಭರತ್ ವಾಸ್ ಆ್ಯಕ್ಟರ್ ಇಫ್ ಐಮ್ ರೈಟ್. ನೋಡಿ ನೀವು ಕಾರಲ್ಲಿ ಬರುವಾಗ ಜನ ಕ್ಯಾರೆಕ್ಟರ್ನ ಹೆಂಗೆ ಇಮಿಟೇಟ್ ಮಾಡ್ತಾರೆ, ಕನೆಕ್ಟ್ ಆಗ್ತಾರೆ. ಚೆಲುವಿನ ಚಿತ್ತಾರ ತುಂಬ ಅಂದ್ರೆ ತುಂಬ ಕನೆಕ್ಟ್ ಆದ್ರೆ ಜನ. ಹೌದು. ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಅದು ನೀವು ಮಾಡಿದ್ದು ಫಿಲಮ್ ಪೈಕಿ? ಬರ್ಬೇಕು ಸರ್, ಇನ್ನು ಬರ್ಬೇಕಾ? ಇನ್ನು ಬರ್ಬೇಕು ಸರ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.